ನಾನು ರೆಕಾರ್ಡಿಂಗ್ ಇಲ್ಲ ವಿದ್ವಾನ್ ಇಲ್ಲ ಆಗ್ಲಿ. ಇಲ್ಲ ವಿಶ್ವಕ್ಸೇನ ಆಗ್ಬೇಕು. ವಿಶ್ವಕ್ಸೇನ ಆಗ್ಬೇಕು ಅಂತ ಆಗ್ಬೇಕು ಮಹೋದಯ. ನಾನು ಕತೆ ಹೇಳಿದ್ ನೆನಪಿಲ್ಲ ವಿಶ್ವಕ್ಸೇನಾಗೆ. ಇಲ್ಲ ಇದಕ್ಕೆ ಅಹಲ್ಯ ಸರ್ವವಿದ್ವಾನುಗೆ ಅಹಲ್ಯ ಮತ್ತೆ ಎಲ್ಲಾ ಕಡೆಗೂ ಇರುವವನು. ಹೇಳಿದ್ದೆ. ಹೌದು, ವಿಶ್ವಕ್ಸೇನ ಆಗ್ಬೇಕು ಗುರುಗಳೇ. ವಿಶ್ವಕ್ಸೇನ ಮಾಡಬೇಕು. ಸೊ ವಿಷ್ಣುವಿಗೆ ಒಂದು ನಾಮ ವಿಶ್ವಕ್ಸೇನಃ ಅಂತ ಒಂದು ನಾಮ ವಿಷ್ಣುವಿಗೆ. ಯಾಕೆ ಈ ತರ ಒಂದು ನಾಮ ಹೇಳ್ತಾರೆ? ಈ ನಾಮ ಅಂದ್ರೆ ಏನು ಅದನ್ನ ನಾವು ಅರ್ಥೈಸ್ಕೊಬೇಕಂದ್ರೆ ವಿಶ್ವ ಇಲ್ಲಿ ಎರಡು ಪದವಾಗಿ ನಾವು ವಿಂಗಡಿಸ್ಬೋದು. ವಿಶ್ವಕ ಸೇನಾ ಅಂದ್ರೆ ಇಡೀ ವಿಶ್ವಕ್ಕೆ ಅವನು ಸೇನಾಧಿಪತಿ ಅನ್ನುವಂಥ ಒಂದು ಅರ್ಥದಲ್ಲಿ. ಎಲ್ಲರನ್ನೂ ಕೂಡ ರಕ್ಷಣೆ ಮಾಡುವವನು, ಎಲ್ಲಾ ದಿಕ್ಕುಗಳಲ್ಲೂ ಕೂಡ ರಕ್ಷಣೆ ಮಾಡುವವನು, ಎಲ್ಲಾ ದಿಕ್ಕುಗಳಲ್ಲೂ ಅವನ ಸೈನ್ಯ ಹೊಂದಿದೆ. ಅವನ ಸೈನ್ಯ ಅಂದ್ರೆ ಬೇರೆ ಏನಿಲ್ಲ, ಅವನ ಚಿತ್ತ ಅಥವಾ ಅವನ ಒಂದು ಚೈತನ್ಯ ಶಕ್ತಿ, ಅವನ ಇರುವಿಕೆ, ಆ ಚೈತನ್ಯ ಶಕ್ತಿ ಇದೆ ಅನ್ನೋದಕ್ಕೆ ಸೇನಾ ಅಂತ ಅಲ್ಲಿ ವ್ಯಕ್ತಪಡಿಸಿದ. ಸಾಮಾನ್ಯವಾಗಿ ಒಂದು ರಾಜ್ಯದಲ್ಲಿ ಒಬ್ಬ ಮಹಾರಾಜ ಅಂತ ಇದ್ದಾಗ ಅವನಿಗೆ ದಿಕ್ಕುಗಳಲ್ಲೂ ಗೂಢಾಚಾರರು ಇರ್ತಾರೆ, ದಿಕ್ಕುಗಳಲ್ಲೂ ಅವನ ಸೈನ್ಯ ಇರುತ್ತೆ. ಎಲ್ಲಾ ಕಡೆಗಳಿಂದ ರಾಜನ ಒಂದು ಸಂರಕ್ಷಣೆಯನ್ನ ಮಾಡೋದು ಆ ಒಂದು ರಾಜ್ಯದ ಒಂದು ಕರ್ತವ್ಯ ಆಗಿರುತ್ತೆ. ಅಥವಾ ಯುದ್ಧಕ್ಕೆ ಬಂದಾಗ್ಲೂ ಕೂಡ ಸಾಮಾನ್ಯವಾಗಿ ರಾಜನನ್ನ ರಕ್ಷಣೆ ಮಾಡ್ಬೇಕಂದ್ರೆ ರಾಜನ ಸುತ್ತಲೂ ಕೂಡ ಅಂದ್ರೆ ಎಲ್ಲಾ ದಿಕ್ಕುಗಳಲ್ಲೂ ಕೂಡ ಅವರ ಒಂದು ಸೈನ್ಯ ವ್ಯಾಪಿಸಿರುತ್ತೆ. ಆ ರಾಜನಿಗೆ ಯಾರು ಕೂಡ ಟಚ್ ಮಾಡೋದಕ್ಕೆ ಬರಬಾರ್ದು ಅಥವಾ ರಾಜನನ್ನು ಯಾವುದು ಕೂಡ ಹಾನಿ ಆಗ್ಬಾರ್ದು ಅನ್ನುವಂಥ ರೀತಿಯಲ್ಲಿ ಎಲ್ಲ ಒಂದು ಸಂರಕ್ಷಣೆಯನ್ನ ಒಂದು ತಂಡ ವಹಿಸ್ಕೊಂಡಿರುತ್ತೆ. ಹಾಗೇನೆ ಇಡೀ ಬ್ರಹ್ಮಾಂಡದ ಒಂದು ಜವಾಬ್ದಾರಿಯನ್ನ ವಿಶ್ವಕ್ಸೇನ ಅಂದ್ರೆ ಇಡೀ ವಿಶ್ವಕ್ಕೆ ರಕ್ಷಣೆಯನ್ನ ಉಂಟು ಮಾಡೋನು, ಪ್ರತಿ ದಿಕ್ಕಿನಲ್ಲೂ ಕೂಡ ಅವನ ಸೈನ್ಯ ಇದೆ ಅನ್ನುವಂಥ ಒಂದು ಅರ್ಥದಲ್ಲಿ ವಿಶ್ವಕ್ಸೇನ ಮಹಾವಿಷ್ಣು ಈ ಒಂದು ಬ್ರಹ್ಮಾಂಡ ಅಂತ ಏನಿದೆ, ಈ ಒಂದು ಸೃಷ್ಟಿ ಅನ್ನೋದೇನಿದೆ, ಇಡೀ ಸೃಷ್ಟಿಗೆ ಅವನು ಸೇನಾಧಿಪತ್ಯವನ್ನು ವಹಿಸ್ಕೊಂಡಿದ್ದಾನೆ. ಅದಕ್ಕೆ ವಿಶ್ವಕ್ಸೇನ ಅನ್ನುವಂಥ ಒಂದು ಅರ್ಥ ಬರುತ್ತೆ. ಸೊ ಈ ಒಂದು ನಾಮವನ್ನು ನಾವು ಯಾವ ರೀತಿ ಅರ್ಥೈಸ್ಕೊಬಹುದು ಅಥವಾ ಶಂಕರರು ಏನ್ ಹೇಳಿದ್ದಾರೆ ಇದ್ರ ಬಗ್ಗೆ ಅಂತ ಅನ್ನೋದಾದ್ರೆ, ವಿಶ್ವಾಗ್ ಅಚ್ಚತಿ ಪಾಲಯತೆ ಅಂದ್ರೆ ವಿಶ್ವವನ್ನ ಪಾಲನೆ ಮಾಡುವಂಥವನು. ಈಗ ನಮಗೆ ಉದಾಹರಣೆಗಳಿದೆ, ದ್ರೌಪದಿ ಇರ್ಬೋದು, ಪ್ರಹ್ಲಾದ ಇರ್ಬೋದು, ಗಜೇಂದ್ರ ಇರ್ಬೋದು, ಅಂಬರೀಷ ಇರ್ಬೋದು, ಎಲ್ಲ ಕಥೆಗಳನ್ನು ನಾನು ನಮಗೆಲ್ಲರೂ ಕೂಡ ಹೇಳಿದ್ದೀನಿ. ಹೇಗೆ ದ್ರೌಪದಿಗೆ ರಕ್ಷಣೆಯಾಗಿ ಎಲ್ಲೋ ಕಡೆ ಒಂದ್ ಕಡೆ ಕೃಷ್ಣ ಯುದ್ಧ ಮಾಡ್ತಿದ್ದಲ್ಲೂ ಕೂಡ ದ್ರೌಪದಿ ಕೃಷ್ಣ ಅಂತ ಕರೆದ ತಕ್ಷಣ ಹೇಗೆ ಅವನು ಧಾವಿಸಿ ಬರ್ತಾನೆ ರಕ್ಷಣೆಗೆ ಅನ್ನೋದಾಗಿರ್ಬೋದು, ಅಥವಾ ಪ್ರಹ್ಲಾದನ ಆಗಿರ್ಬೋದು, ಗಜೇಂದ್ರ ಆಗಿರ್ಬೋದು, ಅಂಬರೀಷ ಆಗಿರ್ಬೋದು, ಇವೆಲ್ಲರ ಕಥೆಯನ್ನ ಆಲ್ರೆಡಿ ನಾವು ಅರ್ಥೈಸ್ಕೊಂಡಿದ್ದೀವಿ. ಸೊ ಹಾಗೆ ಅವನು ಸೇನಾಧಿಪತ್ಯವನ್ನ ವಹಿಸ್ಕೊಂಡು ಎಲ್ಲರನ್ನೂ ಕೂಡ ನಾನು ರಕ್ಷಿಸ್ತೀನಿ ಅನ್ನುವಂತಹ ಒಂದು ಜವಾಬ್ದಾರಿಯನ್ನ ತಗೊಂಡಿದ್ದಾನೆ ಅನ್ನುವಂತಹ ಅರ್ಥದಲ್ಲಿ ಈ ಒಂದು ನಾಮ ವಿಶ್ವಕ್ಸೇನ ಅಥವಾ ವಿಶ್ವಕ್ಸೇನ ಅಂದ್ರೆ ಇಡೀ ವಿಶ್ವಕ್ಕೆ ಅವನು ಸೇನಾಧಿಪತ್ಯವನ್ನ ವಹಿಸ್ಕೊಂಡಿದ್ದಾನೆ ಅನ್ನುವಂಥ ಒಂದು ಅರ್ಥ ಬರುತ್ತೆ. ಸೊ ಒಂದು ಕಥೆಯ ಮುಖಾಂತರ ನಾವು ಈ ಒಂದು ನಾಮವನ್ನ ಅರ್ಥೈಸ್ಕೊಂತೀವಿ ಅನ್ನೋದೇ ಆದ್ರೆ, ಮತ್ತೆ ರಾಮಾಯಣದ ಒಂದು ಕಥೆಯನ್ನ ನಾನು ಇಲ್ಲಿ ತಗೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಸಾಮಾನ್ಯವಾಗಿ ನಿಮಗೆ ಮಾರೀಚ ಅನ್ನುವಂಥ ಒಬ್ಬ ರಾಕ್ಷಸನ ಪರಿಚಯ ನಮ್ಗೆ ರಾಮಾಯಣದಲ್ಲಿ ತುಂಬಾ ಚೆನ್ನಾಗಿ ಗೊತ್ತಿರತ್ತೆ. ರಾವಣನು ಸೀತೆಯನ್ನ ಅಪಹರಣ ಮಾಡಬೇಕು ಅನ್ನುವಂಥ ಒಂದು ಕುತಂತ್ರವನ್ನ ರಾವಣ ಮಾಡಿದಾಗ ಮಾರೀಚನ ಒಂದು ಸಹಾಯವನ್ನ ಅವನು ಬೇಡ್ತಾನೆ. ನೀನು ಮಾಯಾ ಮೃಗವಾಗಿ ಒಂದು ಯಾವುದೋ ಒಂದು ಮೃಗದ ವೇಷವನ್ನ ತೊಟ್ಕೊಂಡು ರಾಮನ ಒಂದು ಚಿತ್ತವನ್ನ ಸ್ವಲ್ಪ ಮಟ್ಟಿಗೆ ದೂರ ಮಾಡು, ಅಂದ್ರೆ ಅವನ ಒಂದು ಏಕಾಗ್ರತೆ ಚಿತ್ತ ಏನಿದೆ, ಅವನ ಸೀತೆಯ ಒಂದು ರಕ್ಷಣೆಯ ಒಂದು ಭಾರ ಏನಿದೆ, ಆ ಒಂದು ಭಾರದಿಂದ ನೀನು ವಿಮುಕ್ತನಾಗಿ ಮಾಡು, ಒಂದು ಮಾಯಾ ಮೃಗದ ರೂಪದಲ್ಲಿ ಹೋಗಿ ರಾಮನ ಗಮನವನ್ನ ಸೆಳೆ ಅಂತ ಅಂದ್ಬಿಟ್ಟು ರಾವಣ ಬಂದು ಈ ಮಾರೀಚನನ್ನ ಕೇಳ್ಕೊಂತಾನಂತೆ. ಈ ಮಾರೀಚನಿಗೆ ಬಹಳ ಚೆನ್ನಾಗಿ ಗೊತ್ತಿತ್ತು ರಾಮನ ಬಗ್ಗೆ. ಅವನು ಪರಿಪರಿಯಾಗಿ ಶ್ರೀರಾಮನನ್ನ ಕೇಳ್ಕೊಂತಾನಂತೆ. ರಾಮ ಬರೀ ಸಾಮಾನ್ಯವಾದಂತಹ ಮನುಷ್ಯ ಅಲ್ಲ, ಅವನು ಶ್ರೀಮಾನ್ ವಿಷ್ಣುವಿನ ಅವತಾರನೇ ಕೂಡ ಅವನಾಗಿದ್ದಾನೆ. ಅವನ ಒಂದು ಪರಿಚಯ ನನಗಿದೆ. ಅವನ ಬಾಣ ಗುರಿ ಇಟ್ಟು ಅಕಸ್ಮಾತ್ ಅವನ ಬಾಣವನ್ನು ಬಿಟ್ರೆ ಆ ಗುರಿಯನ್ನ ತಪ್ಪಿಸ್ಕೊಂಡು ಉಳಿದುವಂತಹವರು ಯಾರೂ ಕೂಡ ಇಲ್ಲ. ಸೀತಾ ಕಲ್ಯಾಣದ ಸಮಯದಲ್ಲೂ ಕೂಡ ವಿಶ್ವಾಮಿತ್ರರು ಶ್ರೀರಾಮನನ್ನ ಎಲ್ಲ ರಾಕ್ಷಸರನ್ನ ಸಂಹಾರ ಮಾಡಬೇಕು ಅಂತ ಕರ್ಕೊಂಡು ಹೋಗಿ ಆ ಒಂದು ಸಮಯದಲ್ಲಿ ನಾನು ಶ್ರೀರಾಮನ ಒಂದು ಚಾಕಚಕ್ಷತೆಯನ್ನ ಅವನ ಒಂದು ಇದನ್ನ ನೋಡಿದ್ದೀನಿ, ದಯವಿಟ್ಟು ಈ ಆಸೆಯನ್ನ ಬಿಟ್ಬಿಡು,
ನೀನು ಏನು ಈ ಒಂದು ಪ್ರಯತ್ನ ಮಾಡ್ತಿದ್ಯಾ, ಸೀತೆಯನ್ನು ಅಪಹರಣ ಮಾಡಬೇಕು ಅನ್ನೋದೊಂದು ದುಷ್ಕೃತ್ಯ ಏನಿದೆ, ಅದನ್ನ ಬಿಟ್ಬಿಟ್ಟು ನೀನು ಸಾಮಾನ್ಯವಾಗಿ ಎಲ್ಲರ ತರ ಇದ್ಬಿಡುವಾಗ ನಿನ್ನ ಗೌರವ ನಿನಗೆ ಉಳಿಯುತ್ತೆ ಅಂತ ಪರಿಪರಿಯಾಗಿ ಮಾರೀಚ ಕೇಳ್ಕೊಂತಾನಂತೆ. ಆದ್ರೆ ದುಷ್ಟಬುದ್ಧಿ ಅನ್ನೋದು ಎಲ್ಲಿ ಹೋಗುತ್ತಲ್ವಾ, ಕಾಮಾತುರಾಣಾಂ, ಅವ್ರಿಗೆ ಯಾರಿಗೆ ತುಂಬಾ ಈ ಕಾಮದ ಬಗ್ಗೆ ಆಸಕ್ತಿ ಇರುತ್ತೆ ಅಥವಾ ಕಾಮದ ಬಗ್ಗೆ ಒಂದು ಭ್ರಮೆ ಅಥವಾ ಮೋಹ ಮುಚ್ಕೊಂಡಿರುತ್ತೆ, ಅವ್ರಿಗೆ ಯಾವುದೇ ಕೂಡ ಲಜ್ಜೆ ಅಥವಾ ಭಯ ಇರೋದೇ ಇಲ್ವಂತೆ. ಅದು ಆ ಸಮಯದಲ್ಲಿ ನಂಗೆ ಸಿಕ್ಬಿಡ್ಬೇಕು ಅನ್ನೋದಷ್ಟೇ ಅವರ ಮನಸ್ಸಲ್ಲಿರುತ್ತೆ. ಸೊ ಆ ಒಂದು ದುಷ್ಕೃತ್ಯದ ಒಂದು ಮುಸುಕು ರಾವಣನಿಗೆ ಕೌದಿತ್ತು. ಆ ಒಂದು ಕಾರಣದಿಂದ ಅವನು ನಿರಾಕರಿಸ್ತಾನಂತೆ, ಅಂದ್ರೆ ಕೋಪಿಸ್ಕೊಂತಾನಂತೆ. ನೀನೇನಾದ್ರೂ ನನ್ನ ಒಂದು ಆಜ್ಞೆಯನ್ನು ನೀನು ಪರಿಪಾಲನೆ ಮಾಡಲಿಲ್ಲ ಅಂದ್ರೆ ಈ ಒಂದು ಮಾಯಾ ಮೃಗದ ರೂಪದಲ್ಲಿ ಹೋಗಿ ನೀನು ರಾಮನ ಒಂದು ಗಮನವನ್ನು ನೀನು ಸೆಳೆದೇ ಹೋದ್ರೆ ನನ್ನ ಕೈಯಿಂದ ನೀನು ಹತ್ಯೆಗೊಳಗಾಗ್ತೀಯಾ ಅಂತ ರಾವಣ ಪ್ರತ್ಯುತ್ತರವನ್ನ ಕೊಡ್ತಾನಂತೆ. ನನ್ನ ಹೇಳ್ದ ಹಾಗೆ ನೀನು ಕೇಳಬೇಕು, ಕೇಳಲಿಲ್ಲ ಅಂದ್ರೆ ನಾನು ನಿನ್ನ ಕೊಲ್ತೀನಿ, ನಾನು ನಿನ್ನ ಯಜಮಾನ ಆಗಿದ್ದೀನಿ ಅಥವಾ ನೀನು ನನ್ನ ಒಂದು ರಕ್ಷಣೆ ಇದೆಯಾ ಅಂತ ರಾವಣ ಉತ್ತರಿಸಿದಾಗ ಮಾರೀಚ ಹೇಳ್ತಾನಂತೆ, ಇಷ್ಟು ನಾನು ಹೇಳಬಲ್ಲೆ ಅಷ್ಟೇ, ಇನ್ನು ಮಿಕ್ಕಿದ್ದು ನಿನಗೆ ಬಿಟ್ಟಿದ್ದಪ್ಪ, ನಾನು ಇನ್ನೇನು ಹೇಳೋದಕ್ಕಾಗಲ್ಲ. ನಿನ್ನ ಕೈಯಲ್ಲಿ ಸಾಯೋದಕ್ಕಿಂತ ಶ್ರೀರಾಮನ ಕೈಯಲ್ಲಿ ಸತ್ತರೆ ನನಗೆ ಪುಣ್ಯ ಆದ್ರೂ ಲಭಿಸುತ್ತೆ, ನಿನ್ನ ಕೈಯಲ್ಲಿ ಸತ್ತರೆ ನನಗೆ ಬರೀ ಪಾಪನೇ ಸುತ್ತಕೊಳ್ಳುತ್ತೆ. ಆಯ್ತು, ನಾನು ಅವನ ಕೈಯಿಂದನೇ ಹತನಾಗ್ತೀನಿ ಅಂತ ಮಾರೀಚ ರಾವಣನಿಗೆ ಒಂದು ಪ್ರತ್ಯುತ್ತರವನ್ನು ಕೊಟ್ಟು, ಮುಂದಿನ ರಾಮಾಯಣದ ಕಥೆ ನಿಮಗೆ ಗೊತ್ತೇ ಇದೆ. ಅವನು ಒಂದು ಮಾಯಾ ಜಿಂಕೆಯ ರೂಪದಲ್ಲಿ ಸೀತೆಯನ್ನ ಆಕರ್ಷಣೆ ಮಾಡ್ತಾನೆ. ಆ ಸೀತೆ ಬಂದು ರಾಮನನ್ನ ಕೇಳ್ತಾಳೆ, ನಂಗೆ ಆ ಜಿಂಕೆ ಬೇಕು, ನಮ್ಮ ಆಶ್ರಮದಲ್ಲಿ ಆ ಜಿಂಕೆ ನಾನು ಇರಿಸ್ಕೊಬೇಕು ಅಂತ ಆಸೆ ಪಡ್ತಾಳೆ. ನಂತರದಲ್ಲಿ ಸೀತೆಯ ಒಂದು ಆಸೆಯನ್ನ ಪೂರ್ತಿ ಮಾಡಬೇಕು ಅಂತ ರಾಮ ಅದರ ಬೆನ್ನಟ್ಟಿ ಹೋಗ್ತಾನೆ. ಕಡೆಗೆ ರಾವಣನು ಕೂಡ ಹೋಗ್ತಾನೆ. ಆ ಕತೆ ನಮ್ಗೆಲ್ಲರೂ ಕೂಡ ಗೊತ್ತಿದೆ. ಸೊ ಈ ನಾಮಕ್ಕೆ ನಾನು ಯಾಕೆ ಈ ಕಥೆಯನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ವಿಶ್ವಕ್ಸೇನ ಅಂತ ಅಂದ್ರೆ ಶ್ರೀರಾಮನು ಕೂಡ ಎಲ್ಲರ ತರ ಮಾನವ ರೂಪನಾಗಿ ಅವನು ಅವತಾರ ತಗೊಂಡ್ರು ಕೂಡ ಇದೊಂದು ನಮಗೆ ಧರ್ಮದ ನೀತಿಯನ್ನು ಹೇಳಬೇಕು ಅಥವಾ ನಮಗೊಂದು ಪಾಠವನ್ನು ಕಲಿಸ್ಬೇಕು ಅಂತ ಮಹಾಭಾರತ ಮತ್ತೆ ರಾಮಾಯಣದ ಕಥೆಗಳು ಸೃಷ್ಟಿಯಾಗಿರುವಂಥದ್ದು. ಅವನು ಪುರುಷೋತ್ತಮನಾಗಿದ್ದಾನೆ, ಅವನು ಎಲ್ಲವೂ ಕೂಡ ಗೊತ್ತಿದೆ ಶ್ರೀರಾಮನಿಗೆ. ಅವನು ಎಲ್ಲಾ ಕಡೆಯಿಂದನೂ ಕೂಡ ಯಾರ್ಯಾರು ಕೆಟ್ಟವರು ಇರ್ತಾರೆ ಅವನ್ನೆಲ್ಲರೂ ಕೂಡ ಸಂಹಾರ ಮಾಡಬೇಕು, ಅವರನ್ನ ಸಂಹರಿಸಿ ಧರ್ಮವನ್ನ ರಕ್ಷಣೆ ಮಾಡಬೇಕು ಅಂತಾನೆ ಅವನಿಗೆ ವಿಶ್ವಕ್ಸೇನ ಅಂತ ಕರೆಯೋದು. ಅಂದ್ರೆ ಕೆಟ್ಟವರಿಗೆ ಅವನು ಸೇನಾಧಿಪತಿಯಾಗಿ, ಅಂದ್ರೆ ಭಕ್ತರನ್ನ ಉಳಿಸೋದಕ್ಕೋಸ್ಕರ ಅವನು ಸೇನಾಧಿಪತಿಯಾಗಿ ಎಲ್ಲಾ ದಿಕ್ಕುಗಳಲ್ಲೂ ಇರ್ತಾನೆ ಅನ್ನುವಂಥ ಒಂದು ಅರ್ಥದಲ್ಲಿ ಈ ಒಂದು ವಿಷ್ಣುವಿನ ನಾಮ ಇದೆ. ಕಂಸನನ್ನ ಸಾಯಿಸ್ಬೇಕು, ಕೃಷ್ಣನನ್ನ ಸಾಯಿಸ್ಬೇಕು ಅಂತ ಕಂಸ ನಿರ್ಧಾರ ಮಾಡಿದಾಗ್ಲೂ ಕೂಡ ಆ 8ನೇ ಮಗು ಇನ್ನೇನು ಜನನ ಆಗತ್ತೆ ದೇವಕಿಗೆ ಅಂದಾಗ್ಲೂ ಕೂಡ ಆ ಇಡೀ ಒಂದು 2-3 ರಾತ್ರಿಗಳು ಕಂಸನಿಗೆ ನಿದ್ದೆನೆ ಬರಲಿಲ್ಲ ಅಂತ. ಅಷ್ಟರ ಮಟ್ಟಿಗೆ ಕಾಡದಂತಹ ಒಂದು ಶಕ್ತಿ ಅದು. ಅಂದ್ರೆ ಕೃಷ್ಣ ಯಾರೋ ಬರ್ತಾನೆ, ನನ್ಗೆ 8ನೇ ಮಗು ಹುಟ್ಟುತ್ತೆ ನನ್ನ ತಂಗಿಗೆ, ನನ್ನ ಸಾವು ನಿಜವಾಗ್ಲೂ ಆಗತ್ತಾ, ಏನಾಗತ್ತೆ ಅನ್ನೋಂಥ ಒಂದು ಆ ಭಯದ ಒಂದು ವಾತಾವರಣ ಇರುತ್ತಲ್ಲ, ಅಥವಾ ಭಯದ ಒಂದು ಪ್ರಭೆ ಇರುತ್ತಲ್ಲ, ಅದಕ್ಕೆ ನಾವು ಆ ಶಕ್ತಿಗೆ ನಾವು ವಿಶ್ವಕ್ಸೇನ ಅಂತ ಕರಿಬಹುದು ಅನ್ಸುತ್ತೆ. ಸೊ ಹಾಗೆ ರಾಮಾಯಣದಲ್ಲೂ ಕೂಡ ರಾವಣನಿಗೂ ಕೂಡ ಅದೇ ಒಂದು ಭಯ ಇತ್ತು. ಅದೇ ಒಂದು ಭಯ ಇದ್ದಕ್ಕೋಸ್ಕರ ಮಾರೀಚನನ್ನ ಕಳಿಸಿ ಮೋಸದ ಒಂದು ಜಾಲವನ್ನ ಹಾಕಿ ಸೀತೆಯ ಒಂದು ಅಪಹರಣ ಮಾಡಲಿಕ್ಕೆ ಕಾರಣ ಆಯಿತು ಅನ್ನುವಂಥದ್ದು. ಸೊ ಇಲ್ಲಿ ವಿಶ್ವಕ್ಸೇನ ಅಂತ ಅಂದ್ರೆ ದ ಆರ್ಮಿ ಆಫ್ ದ ಈವಿಲ್. ಎಲ್ಲಿ ಕೆಟ್ಟದಾಗತ್ತೆ, ಎಲ್ಲಿ ಅಧರ್ಮ ಆಗತ್ತೆ, ಅಲ್ಲಿ ಅವನು ಸೇನಾಧಿಪತಿಯಾಗಿ ಇರ್ತಾನೆ. ಅಂದ್ರೆ ಇಡೀ ಸೃಷ್ಟಿಯನ್ನ ರಕ್ಷಣೆ ಮಾಡೋದ್ರಲ್ಲಿ ಅವನು ನಿಂತಿರ್ತಾನೆ. ವಿಶ್ವಕ್ಕೆ ಸೇನಾಧಿಪತಿ, ವಿಶ್ವಕ್ಸೇನ, ಇಡೀ ವಿಶ್ವಕ್ಕೆ ಅವನು ಸೇನಾಧಿಪತಿಯಾಗಿ ನಿಂತು ಸಜ್ಜನರನ್ನ ರಕ್ಷಣೆ ಮಾಡ್ತಾನೆ ಅನ್ನುವಂತಹ ಒಂದು ಅರ್ಥದಲ್ಲಿ ವಿಶ್ವಕ್ಸೇನ ಅನ್ನುವಂತಹ ಒಂದು ನಾಮ ನಮಗೆ ಸಾಕ್ಷಿಯಾಗತ್ತೆ. ಇನ್ನು ಮುಂದಿನ ನಾಮಕ್ಕೆ ಹೋಗೋಣ. ಮುಂದಿನ ನಾಮ ಬಂದು ಜನಾರ್ದನ ಅನ್ನುವಂಥದ್ದು. ಸಾಮಾನ್ಯವಾಗಿ ನಾವು ಈ ಒಂದು ನಾಮವನ್ನ ಸಾಮಾನ್ಯವಾಗಿ ಕೇಳಿರ್ತೀವಿ. ಅಂದ್ರೆ ಈಗ ಬೇರೆ ನಾಮಗಳು ಈ ವಿಶ್ವಕ್ಸೇನ ಇವೆಲ್ಲವೂ ಕೂಡ ಸಾಮಾನ್ಯವಾಗಿ ಉಪಯೋಗಿಸೋದಿಲ್ಲ. ಆದ್ರೆ ಕೃಷ್ಣ, ರಾಮ ಅಥವಾ ಗೋವಿಂದ, ಮುಕುಂದ, ಜನಾರ್ದನ ಇವೆಲ್ಲವೂ ಕೂಡ ಭಜನೆಯಲ್ಲಿ, ಹಾಡಿನಲ್ಲಿ ನಾವು ಅದನ್ನ ಅಳವಡಿಸ್ಕೊಂಡಿರ್ತೀವಿ ಅಲ್ವಾ. ಸೊ ಏನು ಜನಾರ್ದನ ಅಂತ ಅಂದ್ರೆ 2 ರೀತಿಯ ಒಂದು ಅರ್ಥವನ್ನ ನಮ್ಮ ಆದಿಶಂಕರಾಚಾರ್ಯರು ನಮಗೆ ಕೊಟ್ಟಿದ್ದಾರೆ ಒಂದು ನಾಮಕ್ಕೆ. ದುಷ್ಟರನ್ನ ನಾಶ ಮಾಡುವವನು ಜನಾರ್ದನ ಅಂದ್ರೆ ಜನ ಅರ್ಧನ ಅಂದ್ರೆ ಜನರನ್ನ ರಕ್ಷಿಸೋದಕ್ಕೋಸ್ಕರ ಅವನು ನಿಂತಿರ್ತಾನೆ. ವಿಶ್ವಕ್ಸೇನ ಅನ್ನುವಂತಹ ಒಂದು ಅರ್ಥವೂ ಕೂಡ ಸಾಮಾನ್ಯವಾಗಿ ಅದೇ ಬರುತ್ತೆ. ಆದ್ರೆ ಇಲ್ಲಿ
ದುಷ್ಟರನ್ನ ನಾಶಪಡಿಸ್ತಾನೆ ಮತ್ತೆ ಭಕ್ತರನ್ನ ತನ್ನ ಇಚ್ಛೆಯ ರೂಪದಲ್ಲಿ ಸಂರಕ್ಷಿಸ್ತಾನೆ ಅನ್ನುವಂಥ ಒಂದು ಅರ್ಥದಲ್ಲಿ. ಮೂಲ ವ್ಯಾಖ್ಯಾನವನ್ನು ನಾವು ನೋಡೋದಾದ್ರೆ, ದುಷ್ಟರನ್ನ ನಾಶಪಡಿಸುವವನು, ಜನಾನಾನ್ ದುರ್ಜನಾನಾನ್ ಅರ್ಧಯತಿ. ಅಂದ್ರೆ ಜನಾನಾನ್ ಅಂದ್ರೆ ಎಲ್ಲಾ ಜನರನ್ನ ಅನ್ನುವಂತಹ ಅರ್ಥ ಬರುತ್ತೆ. ಅಂದ್ರೆ ಎಲ್ಲ ಸಜ್ಜನನ್ನ ರಕ್ಷಣೆ ಮಾಡುವಂತಹ ಜವಾಬ್ದಾರಿಯನ್ನು ಅವನು ವಹಿಸ್ಕೊಂಡಿರ್ತಾನೆ. ಮತ್ತೆ ದುರ್ಜನರನ್ನ ಅರ್ಧಯತಿ ಅಂದ್ರೆ ಅವನ ಸಂಹಾರ ಮಾಡುವಂತಹ ಜವಾಬ್ದಾರಿಯನ್ನು ಕೂಡ ಅವನೇ ವಹಿಸ್ಕೊಂಡಿರ್ತಾನೆ ಅನ್ನುವಂಥ ಒಂದು ಅರ್ಥದಲ್ಲಿ. ಜನಾನಾಂ ಮತ್ತೆ ದುರ್ಜನಾನಾನ್ ಅರ್ಧಯತಿ ನರಕಾದೀನ್ ಗಮಯತಿ ಇತಿವಾ. ಅಂದ್ರೆ ಆ ದುರ್ಜನರನ್ನ ಅವರು ಮಾಡಿದ ಪಾಪ ಕೂಪಗಳಿಗೆ ತಳ್ಳಿ ನರಳಾಟ ಮಾಡುವಂತಹ ಜವಾಬ್ದಾರಿಯನ್ನು ಕೂಡ ಅವನೇ ವಹಿಸ್ಕೊಂಡಿದ್ದಾನೆ ಅಂತ. ಗಮಯತಿ ಇತಿವಾ ಜನಾರ್ದನ ಅಂತಂದ್ರೆ ಜನರನ್ನ ಸಂರಕ್ಷಣೆ ಮಾಡುವವನು, ದುರ್ಜನರನ್ನ ಹತ್ಯೆ ಮಾಡುವಂಥವನು, ಮತ್ತೆ ಅವನ ಭಕ್ತರನ್ನ ರಕ್ಷಿಸುವಂಥವನು ಅನ್ನುವಂತಹ ಒಂದು ಅರ್ಥದಲ್ಲಿ ಜನಾರ್ದನ ಅನ್ನುವಂತಹ ಒಂದು ನಾಮ ನಮಗೆ ಸಾಕ್ಷಿಯಾಗುತ್ತೆ. ಇನ್ನೊಂದು ಅರ್ಥವೂ ಕೂಡ ಈ ಒಂದು ನಾಮಕ್ಕಿದೆ. ಏನದು ಅಂತ ಅಂದ್ರೆ, ಯಾರು ಭಕ್ತಿಯನ್ನ ಅಂದ್ರೆ ಪರಮಾತ್ಮನನ್ನೇ ಬೆನ್ನಟ್ಟು ಹೋಗ್ತಾರೆ ಅಥವಾ ನನಗೆ ನೀನೇ ಬೇಕು ಅನ್ನುವಂತಹ ಒಂದು ಜಿಜ್ಞಾಸುವಲ್ಲಿ ಯಾರು ಇರ್ತಾರೆ ಅವರಿಗೆ ಮುಕ್ತಿಯನ್ನ ದಯಪಾಲಿಸುವವನು, ಅವನಿಗೂ ಕೂಡ ಜನಾರ್ದನ ಅಂತ ಕರೀತಾರೆ ಅಂತ. ಜನೈಹಿ ಪುರುಷಾರ್ಥಂ ಅಭ್ಯುದಯ ಅಂದ್ರೆ ಯಾರಿಗೆ ಎಲ್ಲವೂ ಕೂಡ ಶರಣಾಗತಿಯಾಗಿ ನಾನು ನೀನೇ ಬೇಕಪ್ಪ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಎಂತಹ ಭಕ್ತರಿರ್ತಾರೆ ಅವರಿಗೆ ಮುಕ್ತಿಯನ್ನ ಕೊಡುವಂತಹವನು ಅಂತ ಶಂಕರರು ಹೇಳ್ತಾರೆ. ಒಂದು ಅರ್ಥದಲ್ಲಿ ಜನಾನಾನ್ ದುರ್ಜನಾನಾನ್ ಅರ್ಧಯತಿ ಸಹ ಜನಾರ್ದನ ಅಂತಂದ್ರೆ ಜನರನ್ನ ರಕ್ಷಣೆ ಮಾಡುವವನು, ದುರ್ಜನರನ್ನ ಮಟ್ಟ ಹಾಕುವವನಿಗೆ ಜನಾರ್ದನ ಅಂತಾರೆ ಅನ್ನುವಂತಹ ಒಂದು ವ್ಯಾಖ್ಯಾನವನ್ನ ಕೊಟ್ರೆ, ಇನ್ನೊಂದು ವ್ಯಾಖ್ಯಾನದಲ್ಲಿ ಏನ್ ಕೇಳ್ತಾರೆ ಅಂತ ಅಂದ್ರೆ, ಯಾವ ಜನರು ಶರಣಾಗತಿಯಾಗಿ ನೀನೇ ಎಲ್ಲ, ನಿನ್ನನ್ನು ಬಿಟ್ಟು ನನಗೆ ಬೇರೆ ಏನು ಪ್ರಪಂಚನೇ ಇಲ್ಲ, ನೀನೇ ಮುಕ್ತಿಯನ್ನ ಕೊಡುವಂತಹ ಯಾರು ಶರಣಾಗತಿ ಆಗ್ತಾರೆ ಅಂಥವರಿಗೆ ಮುಕ್ತಿಯನ್ನ ಕೊಡುವಂತಹ ಒಂದು ಶಕ್ತಿ ಇರುವಂತಹ ಪುರುಷನಿಗೆ ಜನಾರ್ದನ ಅಂತ ಕರೀತಾರೆ ಅಂತ ಎರಡು ವ್ಯಾಖ್ಯಾನವನ್ನ ಕೊಟ್ಟಿದ್ದಾರೆ. ಭಗವದ್ಗೀತೆಯಲ್ಲೂ ಕೂಡ ಒಂದು ಶ್ಲೋಕ ಬರುತ್ತೆ, ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ ಕಾಮ ಕ್ರೋಧಸ್ತಥಾ ಲೋಭಃ ತಸ್ಮಾದೇತತ್ರಯಂ ತ್ಯಜೇತ್ ಅಂತ ಬರುತ್ತೆ. ಯಾರಿಗೆ ಈ ಮೂರು ಲಕ್ಷಣಗಳಿರುತ್ತೆ, ಯಾವ ಮೂರು ಲಕ್ಷಣಗಳು? ಕ್ರೋಧ, ಕಾಮ ಮತ್ತೆ ಲೋಭ. ಈ ಮೂರನ್ನ ಯಾರು ತ್ಯಜಿಸ್ತಾರೆ ಅವರು ದೇವರಿಗೆ ಶರಣಾಗತಿ ಆಗಲಿಕ್ಕೆ ಆಗತ್ತೆ ಅಂತ. ಅಂದ್ರೆ ಇಲ್ಲಿ ಯಾರು ಶರಣಾಗತಿ ಆಗ್ತಾರೆ ಅಂದ್ರೆ ಈ ಮೂರನ್ನ ಯಾರು ತ್ಯಜಿಸಿರ್ತಾರ, ತ್ರಿವಿಧಂ ನರಕಸ್ಯೇದಂ, ಈ ನರಕಕ್ಕೆ ಹೋಗುವಂತಹ ದ್ವಾರ ಏನಿದೆಯಲ್ಲ, ಈ ಮೂರು ಕಾಮ ಕ್ರೋಧ ಮತ್ತೆ ಲೋಭ, ಇವನ್ನ ಯಾರು ತ್ಯಜಿಸಿರ್ತಾರೆ ಅವರು ಜನಾರ್ದನಿಗೆ ಶರಣಾಗತಿ ಆಗಲಿಕ್ಕೆ ಸಿದ್ಧರಾಗಿರ್ತಾರೆ ಅಂತಲೂ ಕೂಡ ಗೀತೆಯಲ್ಲಿ ಹೇಳಿರುವಂತ ಒಂದು ಮಾತನ್ನು ನಾವು ನೆನಪಿಸ್ಕೊಳ್ಬಹುದು. ಸೊ ಈ ನಾಮ ಜನಾರ್ದನ ಅಂತ ಅಂದ್ರೆ ಜನಾನಾನ್ ದುರ್ಜನಾನಾನ್ ಅರ್ಧಯತಿ, ಜನರನ್ನ ಸಂರಕ್ಷಣೆ ಮಾಡುವಂಥದ್ದು, ದುರ್ಜನನ ನಾಶವನ್ನು ಮಾಡುವಂಥದ್ದು, ಮತ್ತೆ ಶರಣಾಗತಿಯಾಗಿ ಬಂದವರಿಗೆ ರಕ್ಷಣೆಯನ್ನ ಕೊಡುವಂಥದ್ದು ಅನ್ನುವಂತಹ ಅರ್ಥದಲ್ಲಿ ನಾವು ಈ ನಾಮವನ್ನ ಅರ್ಥೈಸ್ಕೊಬಹುದು. ಒಂದು ಬಹಳ ಸುಂದರವಾದಂತಹ ಪೌರಾಣಿಕವಾದಂತಹ ಒಂದು ಕಥೆಯ ಮೂಲಕ ಈ ಒಂದು ನಾಮವನ್ನು ನಾವು ಅರ್ಥೈಸ್ಕೊಂತೀವಿ ಅನ್ನೋದೇ ಆದ್ರೆ, ನಮಗೆಲ್ಲರೂ ಕೂಡ ಗೊತ್ತಿರೋ ಹಾಗೆ ಪೂರಿ ಜಗನ್ನಾಥ, ಒರಿಸ್ಸಾದಲ್ಲಿರುವಂತಹ ಪೂರಿ ಜಗನ್ನಾಥ ದೇವಾಲಯದಲ್ಲಿ ಒಂದು ಮಂದಿರ ಇದೆ. ಆ ಮಂದಿರಕ್ಕೆ ವಿಮಲಾದೇವಿ ಅಂತ ಕರೀತಾರೆ. ಪೂರಿ ಜಗನ್ನಾಥನ ಒಂದು ನೈವೇದ್ಯ ಏನಿದೆ, ನಿಮಗೆ ಅದರ ಒಂದು ಪರಿಚಯ ಸುಮಾರು ಇರುತ್ತೆ ಪೂರಿ ಜಗನ್ನಾಥ ಬಗ್ಗೆ. ಅವರಲ್ಲಿ ಮಾಡುವಂತಹ ಪ್ರಸಾದ ಯಾವತ್ತೂ ಕೂಡ ಭಕ್ತರಿಗೆ ಅದು ಕಮ್ಮಿನೂ ಆಗೋದಿಲ್ಲ ಅಥವಾ ಮಿಗೋದು ಇಲ್ಲ ಅನ್ನುವಂತಹ ಒಂದು ಏನಂತಾರ ಅನ್ನುವಂತಹ ಒಂದು ಅದಿದೆ ಅಲ್ವಾ. ಇವತ್ತಿಗೂ ಕೂಡ ಪ್ರತಿ ದಿನವೂ ಕೂಡ ಭಕ್ತರಿಗೆ ಮಾಡಿದಂತಹ ಪ್ರಸಾದ ಏನಿದೆ ಒಬ್ಬರಿಗೂ ಕೂಡ ಅದು ಕಮ್ಮಿ ಆಯ್ತು ಅನ್ನುವಂತಹ ಒಂದು ಪ್ರಮೇಯನೂ ಇಲ್ಲ, ಅಥವಾ ತುಂಬಾ ಮಿಕ್ಕೋಯ್ತು ಪ್ರಸಾದ ಅನ್ನುವಂತಹ ಒಂದು ಇದು ಇಲ್ಲ. ಅದಕ್ಕೆ ಒಂದು ಉದಾಹರಣೆಯಾಗಿ, ಸಾಕ್ಷಿಯಾಗಿ ಈ ಒಂದು ಕಥೆ ಕೂಡ ಇದೆ, ಯಾಕೆ ಆ ರೀತಿ ಆಗತ್ತೆ ಅಥವಾ ಅದರ ಒಂದು ಶಕ್ತಿ ಏನು ಅಂತ. ಮತ್ತೆ ಸುಮಾರು ಜನ ಹೇಳ್ತಾರೆ, ಹೇಳೋದಲ್ಲ, ಅದು ಪ್ರಮಾಣವೂ ಕೂಡ ಆಗಿದೆ. ಸೂರ್ಯನ ಒಂದು ನೆರಳು ಏನು ಆ ಮಂದಿರದ ಮೇಲೆ ಬೀಳುತ್ತೆ, ಆ ಮಂದಿರದ ನೆರಳು ಕೂಡ ಯಾವ ದಿಕ್ಕಿನಲ್ಲೂ ಕೂಡ ನೆರಳು ಕಾಣಿಸೋದಿಲ್ಲ, ಅಷ್ಟರ ಮಟ್ಟಿಗೆ
ಆ ಒಂದು ಪೂರಿ ಜಗನ್ನಾಥನ ಒಂದು ದೇವಾಲಯ ನಮಗೆ ಗೋಚರ ಆಗುತ್ತೆ. ಅಂತಹ ಮಹಾನ್ ಶಕ್ತಿಯನ್ನ ಇರುವಂತಹ ಒಂದು ಪುಣ್ಯಕ್ಷೇತ್ರ ಪೂರಿ ಜಗನ್ನಾಥ ಅಂತ ನಮಗೆ ಗೊತ್ತಿದೆ. ಸೊ ನೀವೆಲ್ಲರೂ ಕೂಡ ಯಾರ್ಯಾರು ಪೂರಿ ಜಗನ್ನಾಥನ ದರ್ಶನವನ್ನು ಮಾಡಿರ್ತಾರೋ ಅಲ್ಲಿ ಒಂದು ಚಿಕ್ಕದಾಗಿರುವಂತಹ ಒಂದು ಮಂದಿರ ಇದೆ. ಆ ಮಂದಿರದ ಹೆಸರು, ಆ ಮಂದಿರದಲ್ಲಿ ಒಂದು ದೇವಿ ಕೂತಿದ್ದಾಳೆ. ಆ ದೇವಿಯ ಹೆಸರು ವಿಮಲಾ ದೇವಿ ಅನ್ನುವಂತಹ ಒಂದು ಇದು. ನವರಾತ್ರಿಯ ಹಿಂದಿನ ಒಂದು 16 ದಿವಸದ ಅದೊಂದು ಸಂದರ್ಭದಲ್ಲಿ ಆ ವಿಮಲಾ ದೇವಿಗೆ ಬಹಳಷ್ಟು ವಿಜೃಂಭಣೆಯಿಂದ ಜಾತ್ರೆಯನ್ನ ಅಲ್ಲಿ ಮಾಡ್ತಾರಂತೆ. ಆ ಒಂದು ಇದರಲ್ಲಿ ಆ ವಿಮಲಾ ದೇವಿಗೆ ಎಲ್ಲವನ್ನೂ ಕೂಡ ಅಂದ್ರೆ ಸಮರ್ಪಣೆಯನ್ನ ಮಾಡಿ ತುಂಬಾ ಅದ್ಧೂರಿಯಾಗಿ ಒಂದು ಪೂಜೆಯನ್ನ ಮಾಡ್ತಾರೆ ಅನ್ನುವಂಥದ್ದು ನಾನು ಪುಸ್ತಕದಲ್ಲಿ ಓದಿ ತಿಳ್ಕೊಂಡಂತಹ ಒಂದು ವಿಚಾರ. ಸೊ ಯಾಕೆ ಈ ವಿಮಲಾದೇವಿ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ರಾಮಾಯಣದಲ್ಲಿ ಬರುವಂತಹ ಊರ್ಮಿಳೆ ಏನಿದ್ದಾಳೆ, ನಿಮಗೆ ಸಾಮಾನ್ಯವಾಗಿ ಗೊತ್ತಿದೆ ಊರ್ಮಿಳೆ ಯಾರು ಅಂತ. ಊರ್ಮಿಳೆ ಬಂದು ಜನಕರಾಜನ ಮಗಳು. ಜನಕರಾಜನಿಗೆ ಸೀತೆ ಹೊಲವನ್ನ ಹೂಳ್ಬೇಕಂದ್ರೆ ಸಿಗ್ತಾಳೆ. ಸೀತೆಯ ಸಿಕ್ಕ ನಂತರ ಉನೈನ ಅಂತ ಭಾವಿಸ್ತೀನಿ, ಉನೈನ ಒಂದು ಜನಕರಾಜನ ಹೆಂಡತಿ, ಆಕೆ ಗರ್ಭವತಿ ಆಗ್ತಾಳೆ. ಆ ಗರ್ಭದಲ್ಲಿ ಒಂದು ಹೆಣ್ಮಗು ಮತ್ತೆ ಜನನ ಆಗುತ್ತೆ ಜನಕರಾಜನಿಗೆ ಮತ್ತೆ ಉನೈನಾಗೆ. ಅವಳು ಊರ್ಮಿಳಾ ಅನ್ನುವಂತಹ ಒಂದು ಮಗಳು ಹುಡ್ತಾಳೆ. ಕಾರಣಾಂತರಗಳಿಂದ ಉನೈನ ಬೇಗ ದಿವಂಗತರಾಗ್ತಾಳೆ. ನಂತರದಲ್ಲಿ ಸೀತೆ ಊರ್ಮಿಳನನ್ನ ಪಾಲನೆ ಮಾಡುವಂತಹ ಅಥವಾ ಪೋಷಿಸುವಂತಹ ಜವಾಬ್ದಾರಿಯನ್ನ ತಗೊಂತಾರೆ. ನಂತರದಲ್ಲಿ ಇಲ್ಲಿ ಅಯೋಧ್ಯೆಯಲ್ಲಿ ದಶರಥನಿಗೂ ಕೂಡ 4 ಜನ ಗಂಡು ಮಕ್ಕಳಾಗ್ತಾರೆ. ಅವೆಲ್ಲವೂ ಕೂಡ ನಮಗೆ ಗೊತ್ತಿರುವಂತಹ ವಿಚಾರವೇ. ವಿಶ್ವಾಮಿತ್ರರು ರಾಕ್ಷಸರನ್ನ ಕೊಲ್ಲಬೇಕು ಅಂದ್ಬಿಟ್ಟು ದಶರಥರನ್ನ ಬಂದು ಕೇಳ್ತಾನೆ, ಮಗನನ್ನ ಕಳಿಸ್ಕೊಡು ರಕ್ಷಣೆಗೋಸ್ಕರ ಅಂತ. ನಂತರ ರಾಮ ರಕ್ಷಣೆಗೆ ಬರ್ತಾರೆ. ಮಾರೀಚ ಮತ್ತೆ ಸುಬಾಹು ಅಂತ ಎಲ್ಲ ರಾಕ್ಷಸರನ್ನ ಸಂಹಾರ ಮಾಡಿ ಅಲ್ಲಿ ಸೀತಾರಾಮ ಕಲ್ಯಾಣವು ಆಗತ್ತೆ. ಅವೆಲ್ಲ ಕತೆ ನಾವು ತುಂಬಾ ವಿಸ್ತಾರವಾಗಿ ಹೇಳ್ತಾ ಹೋದ್ರೆ ಈ ಒಂದು ಕ್ಲಾಸ್ ಸಾಕಾಗಲ್ಲ ಅಂತ ಭಾವಿಸ್ತೆ. ಸೊ ಅದಕ್ಕೋಸ್ಕರ ಸುಮ್ಮನೆ ಒಂದು ಕಥಾ ರೂಪಕವಾಗಿ ಒಂದು ಸ್ವಲ್ಪ ಹೇಳ್ತಾ ಇದ್ದೇನೆ ಅಷ್ಟೇ. ಇಲ್ಲಿ ತುಂಬಾ ಪ್ರಸ್ತುತ ಈ ನಾಮಕ್ಕೆ ಪ್ರಸ್ತುತವಾಗಿರುವಂತಹ ಒಂದು ಕ್ಯಾರೆಕ್ಟರ್ ಅಂದ್ರೆ ಊರ್ಮಿಳಾ ಅನ್ನುವಂತಹ ಒಂದು ಕ್ಯಾರೆಕ್ಟರ್. ನಿಮ್ಗೆ ಗೊತ್ತಿರೋ ಹಾಗೆ ಊರ್ಮಿಳೆ ಬೇರೆ ಇನ್ಯಾರು ಅಲ್ಲ, ಲಕ್ಷ್ಮಣನ ಒಂದು ಹೆಂಡತಿ ಆಗಿರ್ತಾಳೆ ಊರ್ಮಿಳೆ. ರಾಮ ಮತ್ತೆ ಸೀತೆ ವನವಾಸಕ್ಕೆ ಹೋಗ್ಬೇಕು ಅಂತ ಕೈಕೆ ಹೇಳಿದಾಗ ಲಕ್ಷ್ಮಣನು ಕೂಡ ಸಿದ್ಧನಾಗಿ ನಿಂತ್ಕೊಂತಾನೆ. ನಾನು ನನ್ನ ಅಣ್ಣನ ಒಂದು ರಕ್ಷಣೆಗೋಸ್ಕರ, ಅಣ್ಣ ಮತ್ತೆ ಅತ್ತಿಗೆ ರಕ್ಷಣೆಗೋಸ್ಕರ ನಾನು ಕೂಡ ನಿಮ್ಮ ಜೊತೆ ಬರ್ತೀನಿ ಅಂತ. ರಾಮ ಮತ್ತೆ ಸೀತೆ ನಿರಾಕರಿಸಿದ್ರು ಕೂಡ ಇಲ್ಲ, ನಾನು ನಿಮ್ ಜೊತೆ ಬಂದೇ ಬರ್ತೀನಿ, ಇದು ನನ್ನ ಒಂದು ಭ್ರಾತೃ ಧರ್ಮ ಆಗಿದೆ, ನಾನು ದಯವಿಟ್ಟು ನಿರಾಕರಿಸಬೇಡಿ ಅಂತ ಪರಿಪರಿಯಾಗಿ ಲಕ್ಷ್ಮಣ ಬೇಡ್ಕೊಂತಾನೆ ಶ್ರೀರಾಮನನ್ನ. ನಂತರದಲ್ಲಿ 3 ಜನ ಒಪ್ಕೊಂಡು ರಾಮ, ಸೀತೆ ಮತ್ತು ಲಕ್ಷ್ಮಣ ವನವಾಸಕ್ಕೆ ಅಂತ ಹೋಗ್ತಾರೆ. ಇದು ಒಂದು. ಆದ್ರೆ ಇಲ್ಲಿ ಊರ್ಮಿಳೆ ಲಕ್ಷ್ಮಣನ ಹೆಂಡತಿಯಾಗಿ ಅವಳು ನಿರಾಕರಿಸಬಹುದಾಗಿತ್ತು ಅಥವಾ ಅವಳು ಹೇಳ್ಬೋದಾಗಿತ್ತು. ಇವತ್ತು ಸಾಂಸಾರಿಕವಾಗಿ ನಮಗೆ ಇವಾಗಲೂ ಕೂಡ 1 ವಾರ ಮನೆಯವ್ರನ್ನ ಬಿಟ್ಟಿರ್ತೀವಿ ಅಥವಾ 1 ತಿಂಗಳು ಮನೆಯಲ್ಲಿ ಯಾರಾದ್ರೂ ಬಿಟ್ಟಿರ್ತೀವಿ ಅಂದ್ರೆ ಬಹಳ ಕಷ್ಟಪಡ್ತೀವಿ ನಾವು ಅಲ್ವಾ. ಒಂದು ದಿನ ಇರಲ್ಲ ಅಥವಾ 1 ವಾರ ಮನೆಯಲ್ಲಿ ಯಜಮಾನ್ ಇರೋದಿಲ್ಲ ಅಂತ ಅಂದ್ರೆ ನಾವು ಅದೆಷ್ಟು ಯೋಚನೆ ಮಾಡ್ತೀವಿ, ಎಷ್ಟು ಒಂಥರ ದುಃಖವನ್ನ ವ್ಯಕ್ತಪಡಿಸ್ತೀವಿ. ಅದೇ ತರದ ಒಂದು ದುಃಖ ಊರ್ಮಿಳಿಗೂ ಕೂಡ ಆಗಿತ್ತು. ಆಗ ನಿದ್ರಾ ದೇವತೆ ಬಂದು ಕೇಳ್ಕೊಂತಾಳಂತೆ. ಏನಂತ ಕೇಳ್ಕೊಂತಾಳೆ ಅಂತ ಅಂದ್ರೆ, ಊರ್ಮಿಳೆ ಕೇಳ್ಕೊಂತಾಳಂತೆ ನಿದ್ರಾ ದೇವತೆಯನ್ನ, ಅಣ್ಣನನ್ನ ರಕ್ಷಣೆ ಮಾಡಬೇಕು, ಅತ್ತಿಗೆಯನ್ನ ರಕ್ಷಣೆ ಮಾಡಬೇಕು ಅನ್ನುವಂತಹ ಒಂದು ಧರ್ಮದ ಒಂದು ನಿಟ್ಟಿನಲ್ಲಿ ನನ್ನ ಗಂಡ ರಾಮನೊಂದಿಗೆ ಹೋಗಿದ್ದಾನೆ. ಅಲ್ಲಿ ರಾಮನನ್ನ ಮತ್ತೆ ಸೀತೆಯನ್ನ ಸಂರಕ್ಷಿಸಬೇಕಂದ್ರೆ ಅಲ್ಲಿ ಕಾವಲಾಗಿ ನನ್ನ ಗಂಡ ಇರ್ಬೇಕಾಗತ್ತೆ. ಅವನು ನಿದ್ರೆಯನ್ನ ತ್ಯಾಗ ಮಾಡ್ಬೇಕಾಗತ್ತೆ. ಅವನು ಏನು ನಿದ್ರೆಯನ್ನ ತ್ಯಾಗ ಮಾಡ್ತಾನಲ್ಲ, ಆ ಒಂದು ನಿದ್ರೆಯನ್ನ ನನಗೆ ನೀನು ದಯಪಾಲಿಸು. ಮತ್ತೆ ನನ್ನ ಜಾಗೃತ ಸ್ಥಿತಿ ಏನಿದೆಯಲ್ಲ, ಆ ಜಾಗೃತ ಸ್ಥಿತಿಯನ್ನ ಲಕ್ಷ್ಮಣನಿಗೆ ಕೊಡು ನೀನು ಅಂತ ಊರ್ಮಿಳೆ ನಿದ್ರಾ ದೇವತೆಯನ್ನ ಕೇಳ್ಕೊಂಡಿರ್ತಾಳಂತೆ. ಅದೇ ರೀತಿಯಲ್ಲಿ ನಿದ್ರಾ ದೇವತೆ ಊರ್ಮಿಳೆಯ ಮಲಗುವಂತಹ ಏನು ಸಮಯ ಇದೆ, ಸಾಮಾನ್ಯವಾಗಿ ಎಲ್ಲರೂ ಕೂಡ 5 ರಿಂದ 6 ಗಂಟೆಗಳ ಕಾಲ ನಿದ್ರಾ ಸ್ಥಿತಿನಲ್ಲಿ ಹೋಗ್ತಾರೆ. ಆ ಒಂದು ನಿದ್ದೆಯನ್ನ ಊರ್ಮಿಳೆ ತಗೊಂಡು ಲಕ್ಷ್ಮಣನಿಗೆ ಆ ಜಾಗೃತ ಮನೋಭಾವವನ್ನು ಕೊಟ್ಟು ರಾತ್ರಿ ಇಡೀ ರಾಮ ಸೀತೆಯರ ಒಂದು ರಕ್ಷಣೆ ಮಾಡುವಂತಹ ಜವಾಬ್ದಾರಿಯನ್ನ ಲಕ್ಷ್ಮಣ ತಗೊಂತಾನಂತೆ. ಇಂತಹ ರೀತಿಯ ಒಂದು ತ್ಯಾಗ ಮನೋಭಾವದ ಒಂದು ಇದು ನಮಗೆ ಬೇರೆ ಎಲ್ಲಿ ಸಿಗತ್ತೆ? ಈ ತರದ ಒಂದು ಸಣ್ಣ ಸಣ್ಣ ವಿಚಾರಗಳು ಸಾಕು ನಮ್ಮ ದಿನನಿತ್ಯ ಜೀವನದಲ್ಲಿ. ಅಣ್ಣನಿಗೆ ಎಷ್ಟು ಮರ್ಯಾದೆ ಕೊಡಬೇಕು, ಅತ್ತಿಗೆ ಎಷ್ಟು ಮರ್ಯಾದೆಯನ್ನು ಕೊಡಬೇಕು, ಭ್ರಾತೃತ್ವ ಅಂತ ಅಂದ್ರೆ ಏನು,
ನಾವು ಎಷ್ಟರ ಮಟ್ಟಿಗೆ ಸಹೋದರ ಮನೋಭಾವದಲ್ಲಿ ಇರಬೇಕು ಅನ್ನೋದೆಲ್ಲವನ್ನೂ ಕೂಡ ಈ ರೀತಿಯ ಒಂದು ಕಥೆಗಳಲ್ಲಿ ನಾವು ಅರ್ಥೈಸ್ಕೊಬೇಕಾಗತ್ತೆ. ಸೊ ಆ ರೀತಿಯಲ್ಲಿ ಊರ್ಮಿಳೆ ತನ್ನ ಅತ್ತೆಯಂದ್ರೆ ಯಾರು ಇರ್ತಾರೆ, ಕೌಸಲ್ಯ, ಕೈಕೆ, ಇವರ ಒಂದು ಸಂರಕ್ಷಣೆ ಅಥವಾ ಸೇವೆಯನ್ನ ಮಾಡ್ಕೊಂತ ಇಡೀ ಏನು ವನವಾಸದ ಒಂದು ಪೀರಿಯಡ್ ಇತ್ತಲ್ಲ 14 ವರ್ಷಗಳ ಕಾಲ ಲಕ್ಷ್ಮಣಿಗೋಸ್ಕರ ಕಾಯ್ತಾ ರಾಜ್ಯದಲ್ಲೇ ಇರ್ತಾಳಂತೆ. ತದನಂತರದಲ್ಲಿ ಏನಾಗುತ್ತೆ, ವನವಾಸವನ್ನೆಲ್ಲ ಮುಗಿಸ್ಕೊಂಡು ಸೀತಾ ಅಪಹರಣ ಆಯಿತು, ರಾವಣ ಸಂಹಾರ ಆಯಿತು, ಎಲ್ಲವನ್ನೂ ಕೂಡ ಮುಗಿಸ್ಕೊಂಡು ರಾಮ ಮತ್ತೆ ಸೀತೆ ಲಕ್ಷ್ಮಣ 3 ಜನ ಮತ್ತೆ ಅಯೋಧ್ಯೆಗೆ ಪ್ರವೇಶ ಮಾಡಿದಾಗ ಶ್ರೀರಾಮ 4 ಆಸನಗಳಂದ್ರೆ ಸಿಂಹಾಸನಗಳನ್ನ ಸಿದ್ಧ ಮಾಡಿ ಅಂತ ಹೇಳ್ತಾನೆ. ಆಕ್ಚುಲಿ 3 ಸಿಂಹಾಸನಗಳನ್ನ ಸಿದ್ಧ ಮಾಡಿದ್ರಂತ ಅಯೋಧ್ಯೆಯಲ್ಲಿ. ಒಂದು ಸೀತೆ ರಾಮಂಗೆ ಮತ್ತೆ ಇನ್ನೊಂದು ಲಕ್ಷ್ಮಣನಿಗೆ ಅಂತ. ಯಾಕೆಂದ್ರೆ 3 ಜನ 14 ವರ್ಷಗಳ ಕಾಲ ವನವಾಸವನ್ನು ಅನುಭವಿಸಿ ಮತ್ತೆ ರಾಜ್ಯಕ್ಕೆ ಬಂದಿದ್ದಾರೆ, ಅವರಿಗೆ ಒಂದು ಆಸನ ಇರಲಿ ಅಂದ್ಬಿಟ್ಟು ಭರತ ಏನ್ ಮಾಡಿರ್ತಾನೆ, 3 ಆಸನಗಳನ್ನ ಅವನು ತಯಾರು ಮಾಡಿರ್ತಾನಂತ. ಅದಕ್ಕೆ ಶ್ರೀರಾಮರು ಹೇಳ್ತಾರಂತೆ, ಈ 3ರ ಜೊತೆ ಇನ್ನೊಂದು ಆಸನವನ್ನ ನೀವು ತಯಾರು ಮಾಡಿ, ಅದು ಯಾರಿಗೆ ಅಂತ ಅಂದ್ರೆ ಊರ್ಮಿಳೆಗೋಸ್ಕರ ಇನ್ನೊಂದು ಆಸನ ತಯಾರು ಮಾಡಿ ಅಂತ. ಭರತ ಕೇಳ್ತಾನಂತೆ, ಯಾಕೆ ಊರ್ಮಿಳೆಗೆ ಯಾಕೆ ಅಂದ್ರೆ ಈ ಒಂದು ಆಸನ ಮಾಡಿ ಅಂತ ಹೇಳ್ತಾ ಇದ್ದೀರಾ ಅಂತ ಕೇಳ್ಕೊಂಡಾಗ ರಾಮನ ಉತ್ತರ ಬಹಳ ಎಷ್ಟರ ಮಟ್ಟಿಗೆ ಸಮಂಜಸವಾಗಿರುತ್ತೆ ಅಂತ ಅರ್ಥೈಸ್ಕೊಳ್ಳಿ. ನಾವೆಲ್ಲರೂ ಕೂಡ ಅನ್ಯೋನ್ಯವಾಗಿ 3 ಜನ ಕಾಡಿನಲ್ಲಿ ಇದ್ವಿ, ವನವಾಸದಲ್ಲೇ ಇದ್ರೂ ಕೂಡ 3 ಜನ ಅನ್ಯೋನ್ಯವಾಗಿ ಪ್ರೀತಿ ವಿಶ್ವಾಸದಿಂದ ಎಲ್ಲರೂ 3 ಜನರು ಕೂಡ ಇದ್ವಿ. ಆದ್ರೆ ಗಂಡನನ್ನ ತ್ಯಜಿಸಿ ಏಕಾಂತದಲ್ಲಿ ಇರುವಂತಹ ಒಂದು ಕಷ್ಟ ಏನಿದೆ ಅದನ್ನ ಅನುಭವಿಸಿದವಳು ಊರ್ಮಿಳೆ. ಅಟ್ಲೀಸ್ಟ್ ಇವಾಗ ಈ ಒಂದು ವನವಾಸದ ನಂತರ ಆದ್ರೂ ಲಕ್ಷ್ಮಣನ ಜೊತೆ ಅವಳು ಸಿಂಹಾಸನದಲ್ಲಿ ಕೂತ್ಕೊಂಡು ಲಕ್ಷ್ಮಣನ ಒಂದು ಪ್ರೀತಿ ಪಾತ್ರಕ್ಕೆ ಅವಳು ಭಾಗಿಯಾಗಬೇಕು. ಆ ಒಂದು ನಿಟ್ಟಿನಿಂದ ನಮ್ಮ 3 ಜನಕ್ಕೂ ಕಂಪೇರ್ ಮಾಡಿದ್ರೆ ಊರ್ಮಿಳೆ ಇನ್ನೂ ತ್ಯಾಗದಲ್ಲಿ ಇನ್ನೂ ಹೆಚ್ಚು ಅವಳಿಗೆ ಮರ್ಯಾದೆ ಸಲ್ಲಬೇಕಾಗಿರುವಂಥದ್ದು. ಅದಕ್ಕೋಸ್ಕರ ನೀವು ಅವಳಿಗೂ ಕೂಡ ಒಂದು ಸಿಂಹಾಸನವನ್ನ ರೆಡಿ ಮಾಡಿ ಅಂದಾಗ ಭರತ ಇನ್ನೊಂದು ಸಿಂಹಾಸನವನ್ನು ಮಾಡಿ ರಾಮ, ಸೀತೆ ಮತ್ತೆ ಲಕ್ಷ್ಮಣ ಮತ್ತೆ ಊರ್ಮಿಳೆ 4 ಜನರು ಆ ಸಿಂಹಾಸನದ ಮೇಲೆ ಕೂತ್ಕೊಂಡು ಒಂದಿಷ್ಟು ವರ್ಷಗಳ ಕಾಲ ಅವರು ರಾಜ್ಯಭಾರವನ್ನು ಮಾಡಿ ಸುಖವಾಗಿರ್ತಾರೆ ಅನ್ನುವಂಥದ್ದು ಕೂಡ ಕಥೆನಲ್ಲಿ ಬರುತ್ತೆ. ಇನ್ನ ಈ ಮೇಘನಾಥ ನಿಮ್ಗೆ ಗೊತ್ತಿರ್ಬೋದು, ರಾವಣನ ಮಗ ಮೇಘನಾಥ ಶಿವನ ಹತ್ರ ಒಂದು ವರವನ್ನ ಬೇಡ್ಕೊಂಡಿರ್ತಾನೆ. ಏನು ವರವನ್ನ ಬೇಡ್ಕೊಂಡಿರ್ತಾನೆ ಅಂತ ಅಂದ್ರೆ, ಯಾರು 12 ವರ್ಷಗಳ ಕಾಲ ನಿದ್ರೆ ಅಥವಾ ಮತ್ತೆ ಆಹಾರ ಎರಡನ್ನೂ ತ್ಯಾಗ ಮಾಡಿರ್ತಾರೆ ಅವರು ಮಾತ್ರ ನನ್ನನ್ನ ಕೊಲ್ಲೋದಕ್ಕೆ ಸಾಧ್ಯ ಆಗೋದು ಅಂತ ಒಂದು ವರವನ್ನ ಮೇಘನಾಥ ಕೇಳ್ಕೊಂತಾರೆ. ಮೇಘನಾಥ ಬಂದು ರಾವಣನ ಮಗ. ಸೊ ಯಾರೂ ಕೂಡ ಮೇಘನಾಥನನ್ನ ಸಂಹರಿಸೋದಕ್ಕೆ ಆಗ್ತಾನೆ ಇರಲ್ಲ, ಯಾಕಂದ್ರೆ ಅವನು ಅಂತಹ ಒಂದು ವರವನ್ನ ಶಿವನಿಂದ ಪಡ್ಕೊಂಡಿದ್ದ ಅಂತ. ಸೊ ಇಲ್ಲಿ ಲಕ್ಷ್ಮಣ ಮೇಘನಾಥನನ್ನ ವಧೆ ಮಾಡ್ತಾನೆ. ಯಾಕೆಂದ್ರೆ ಈ ನಾನೇನು ಊರ್ಮಿಳ ನಿದ್ರೆ ಅಂತ ನಾನು ಹೇಳಿದ್ನಲ್ಲ, ಅಷ್ಟು ಜಾಗೃತನಾಗಿ ಅವನು ನಿದ್ದೆಯನ್ನ ತ್ಯಾಗ ಮಾಡಿ 12 ವರ್ಷಗಳ ಕಾಲ ನಿದ್ರಾಹೀನನಾಗಿ ಮತ್ತೆ ಫಲಾಹಾರವನ್ನೇ ಸ್ವೀಕಾರ ಮಾಡಿ ಅವನು ಉಪವಾಸವನ್ನ ಮಾಡಿದ್ದ ಒಂದು ರಥದಿಂದ ಅವನಿಗೆ ಮೇಘನಾಥನನ್ನ ಸಾಯಿಸೋದಕ್ಕಾಯಿತು ಅಂತ ಒಂದು ಕತೆ ಕೂಡ ಇದೆ. ಸೊ ಹಾಗೆ ಈ ಕಥೆಯನ್ನ ನಾನು ಯಾಕೆ ಈ ಒಂದು ನಾಮಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಜನಾರ್ದನ ಅಂತಂದ್ರೆ ಜನರನ್ನ ರಕ್ಷಣೆ ಮಾಡುವಂಥವನು. ಮತ್ತೆ ಯಾರು ನನಗೆ ಮುಕ್ತಿ ಬೇಕು ಅಂತ ಅರಸಿ ಬರ್ತಾರೆ. ಈ ಊರ್ಮಿಳೆಯ ಕತೆ ನಾನು ಯಾಕೆ ಹೇಳಿದೆ ಅಂತಂದ್ರೆ, ಅವಳು ಎಲ್ಲೋ ಒಂದು ಕಡೆ ನನ್ನ ಒಂದು ತ್ಯಾಗದಿಂದ ಆ ವನವಾಸದಲ್ಲಿ ಇರುವಂತಹ ಒಂದು ಸಮಯ ಏನಿದೆ ಅದು ನನ್ನ ಗಂಡನಿಗೆ ಶ್ರೇಯಸ್ಕರವಾಗುತ್ತೆ ಅನ್ನುವಂತಹ ಒಂದು ಮನೋಭಾವ ಇದೆಯಲ್ಲ, ಅದು ನಿಜವಾದ ಶರಣಾಗತಿ ಅನ್ನುವಂಥದ್ದು. ಇಲ್ಲ ನನಗೆ ನನ್ನ ಗಂಡನೇ ಬೇಕು, ನನ್ನ ಗಂಡನ ಜೊತೆ ನಾನು ಇರಬೇಕು ಅಂತ ಅವಳು ಹಠ ಮಾಡಿದ್ರೆ ಖಂಡಿತ ಲಕ್ಷ್ಮಣ ರಾಮ ಸೀತೆ ಜೊತೆ ಹೋಗಕ್ಕೆ ಆಗ್ತಾನೆ ಇರಲಿಲ್ಲ ಅಲ್ವಾ. ಎಷ್ಟೋ ಕ್ಯಾರೆಕ್ಟರ್ಗಳು ರಾಮಾಯಣದಲ್ಲಿ ನಾವು ಸುಮ್ಮನೆ ಹಾಗೆ ಬಂದು ಹೋಗೋದು ಅಂತ ಅನ್ಕೊಂಡ್ಬಿಡ್ತೀವಿ. ಈಗ ಲಕ್ಷ್ಮಣನ ಹೆಂಡತಿ ಯಾರು ಅಂತ ಅಂದ್ರೆ ನಾವು ಸಾಮಾನ್ಯವಾಗಿ ಊರ್ಮಿಳೆ ಅಂತ ಹೇಳ್ತೀವಿ. ಅವಳ ಒಂದು ಪಾತ್ರ ಅಷ್ಟು ಪ್ರಾಮುಖ್ಯವಾಗಿ ನಾವೆಲ್ಲೂ ಕಥೆಯ ಮುಖಾಂತರ ಆಗ್ಲಿ ಎಲ್ಲೂ ಕೂಡ ಕೇಳಿ ಬರೋದಿಲ್ಲ. ಆದ್ರೆ ನಿಜವಾಗ್ಲೂ ನಾವು ಅರ್ಥೈಸ್ಕೊಬೇಕಾಗಿರುವಂತೂ ಅವಳು ಮಾಡಿದ ತ್ಯಾಗದಿಂದನೇ ರಾಮಾಯಣದಲ್ಲಿ ಲಕ್ಷ್ಮಣನ ಒಂದು ಪಾತ್ರ ಹೆಚ್ಚಾಯಿತು. ಅಥವಾ ಅವನು ಮೇಘನಾಥನ ಸಾಯಿಸಕ್ ಆಗಿರಲಿಲ್ಲ ಅಂತಂದ್ರೆ ಶ್ರೀರಾಮನ ಕೈಲೂ ಕೂಡ ಮೇಘನಾಥನ ಸಾಯಿಸೋದಕ್ಕೆ ಆಗ್ತಿರಲಿಲ್ಲೋ ಗೊತ್ತಿಲ್ಲ. ಯಾಕೆಂದ್ರೆ ಶ್ರೀರಾಮ ನಿದ್ದೆಯನ್ನು ಮಾಡಿದ್ದ 12 ವರ್ಷಗಳ ಕಾಲ, ಜಾಗೃತನಾಗಿದ್ದವನು ಲಕ್ಷ್ಮಣ. ನಿದ್ರೆಯನ್ನ ಯಾರು ಮಾಡಿರಲ್ವೋ ಮತ್ತೆ ಫಲಾಹಾರದಲ್ಲಿ ಯಾರು ಇರ್ತಾರೋ ಅಂಥವ್ರು ಮಾತ್ರ ನನ್ನನ್ನ ಸಾಯಿಸೋದಕ್ಕಾಗತ್ತೆ ಅಂತ ಮೇಘನಾಥ ವರವನ್ನ ಪಡ್ಕೊಂಡಿದ್ದ ಅನ್ನುವಂಥದ್ದು. ಸೊ ಹಾಗೆ
ಯಾರು ಮುಕ್ತಿಯನ್ನ ಬೇಡಿ ಅಥವಾ ಹರಿಸಿ ಹೋಗ್ತಾರೆ ಅಂಥವರನ್ನ ಕಾಪಾಡುವಂತಹ ಒಂದು ಶಕ್ತಿ ಏನಿದೆ, ಅಂತಹ ಒಂದು ಶಕ್ತಿಗೆ ನಾವು ಜನಾರ್ದನ ಅಂತ ಕರಿತೀವಿ ಅನ್ನುವಂಥದ್ದು. ಸೊ ಈ ಪೂರಿ ಜಗನ್ನಾಥ ದೇವಾಲಯದ ವಿಮಲಾದೇವಿಗೂ ಮತ್ತೆ ಈ ಊರ್ಮಿಳೆಗೂ ಏನ್ ಸಂಬಂಧ, ಯಾಕೆ ನಾನು ಪೂರಿ ಜಗನ್ನಾಥನ ಒಂದು ಇದನ್ನು ಹೇಳಿದೆ ಅಂತ ಅಂದ್ರೆ, ಶ್ರೀರಾಮದೇವರು ಆಗಿನ ಒಂದು ತ್ರೇತಾಯುಗದಲ್ಲೇ ಹೇಳಿದ್ರಂತೆ, ಇಂತಹ ಒಂದು ತ್ಯಾಗವನ್ನು ಮಾಡಿರುವಂತಹ ಊರ್ಮಿಳೆ ಏನಿದ್ದಾಳೆ, ಅವಳ ತ್ಯಾಗಕ್ಕೆ ಪ್ರತ್ಯುತ್ತರವಾಗಿ ನಾನೇನಾದ್ರೂ ಕೊಡಬೇಕು ಅಂದ್ರೆ ಈ ತರ ಒಂದು ಸಿಂಹಾಸನವನ್ನೇ ಮಾಡಿ ಕೊಡಬೇಕು, ಅವಳು ರಾಜ್ಯದಲ್ಲಿ ಕೂಡ ತುಂಬಾ ಒಂದು ಸ್ಥಾನವನ್ನ ಪಡಿಬೇಕು ಅಂದಾಗ ಊರ್ಮಿಳೆ ಏನ್ ಹೇಳ್ತಾಳೆ ಅಂತ ಅಂದ್ರೆ, ಸದಾ ನಾನು ನಿಮ್ಮ ಸೇವೆಯಲ್ಲಿ ಅಂದ್ರೆ ರಾಮನ ಸೇವೆಯಲ್ಲಿ ಅಥವಾ ಸೀತೆಯ ಸೇವೆಯಲ್ಲಿ ನಾನು ನಿರತನಾಗಿರ್ಬೇಕು, ನನಗೆ ಯಾವುದೇ ರೀತಿಯ ಒಂದು ಸಿಂಹಾಸನದಾಗ್ಲಿ ಅಥವಾ ಭೋಗಗಳಾಗ್ಲಿ ಅಥವಾ ಯಾವುದೇ ರೀತಿಯ ಆಸೆ ನನಗಿಲ್ಲ, ನಾನು ಸದಾ ನಿಮ್ಮ ಜೊತೆನೇ ಇರಬೇಕು ಅಂತ ಒಂದು ಅಪೇಕ್ಷೆನ ಪಟ್ಟು ಒಂದು ವರವನ್ನ ಕೇಳ್ತಾಳಂತೆ. ಯುಗ ಯುಗದಲ್ಲೂ ಕೂಡ ನಾನು ನಿಮ್ಮ ಜೊತೆನೇ ಇರಬೇಕು ಅಂತ ಇಷ್ಟಪಡ್ತೀನಿ ಅಂತ. ಇವತ್ತು ನೀವು ಯಾವತ್ತೂ ಪೂರಿ ಜಗನ್ನಾಥ ದೇವಾಲಯದ ಒಂದು ಚಿತ್ರಣವನ್ನು ನೋಡಿದ್ರೆ, ಮರದ ಒಂದು ಚಿತ್ರಣವನ್ನು ನೋಡಿದ್ರೆ ಅಲ್ಲಿ ಕೃಷ್ಣ, ಬಲರಾಮ ಮತ್ತೆ ಸುಭದ್ರ ಮೂರು ಮರದ ಒಂದು ವೃತ್ತಾಕಾರದ ಒಂದು ಚಿತ್ರವನ್ನ ನೋಡ್ತೀರಾ. ಆ ಮೂರು ಯಾರಿದ್ದಾರೆ, ಕೃಷ್ಣ, ಬಲರಾಮ ಮತ್ತೆ ಸುಭದ್ರ, ಅದರ ಜೊತೆಗೆ ಒಂದು ಪಕ್ಕದಲ್ಲೇ ಒಂದು ದೇವಸ್ಥಾನವನ್ನು ನೋಡ್ತೀರಾ, ಅದು ವಿಮಲಾದೇವಿಯ ದೇವಸ್ಥಾನ. ಅದು ಯಾರೂ ಬೇರೆ ಅಲ್ಲ, ಅದು ಊರ್ಮಿಳೆನೇ ಕೂಡ ಅಲ್ಲಿ ವಿಮಲಾದೇವಿಯಾಗಿ ನೆಲೆಸಿರುವಂಥದ್ದು. ಅದು ಶ್ರೀರಾಮ ಊರ್ಮಿಳೆಗೆ ಕೊಟ್ಟಂತ ವರ. ಯುಗ ಯುಗದಲ್ಲೂ ಕೂಡ ನೀವು ನನ್ನ ಜೊತೆನೇ ಇರು, ಹೇಗೆ ಗಂಡನಿಗೋಸ್ಕರ ಅಂತಹ ಮಹಾನ್ ತ್ಯಾಗವನ್ನ ಮಾಡುವಂತಹ ಒಂದು ಪ್ರಕ್ರಿಯೆಯಲ್ಲಿ ನೀನು ಭಾಗಿಯಾಗಿದ್ಯಾ, ಅದಕ್ಕೋಸ್ಕರ ಈ ವರವನ್ನು ಕೊಡ್ತೀನಿ. ಯುಗ ಯುಗದಲ್ಲೂ ಕೂಡ, ಕಲಿಯುಗದಲ್ಲೂ ಕೂಡ ಇವತ್ತು ಕೂಡ ಪೂರಿ ಜಗನ್ನಾಥರ ದೇವಾಲಯದಲ್ಲಿ ನಮ್ಮ ಕೃಷ್ಣನ ಜೊತೆ, ಜಗನ್ನಾಥನ ಜೊತೆ ವಿಮಲಾದೇವಿ ಆಗಿರುವಂಥವಳು ಊರ್ಮಿಳೆ ಅನ್ನೋದಕ್ಕೆ ಅಲ್ಲಿ ಸಾಕ್ಷಿಯಾಗತ್ತೆ. ಸೊ ಯಾರು ಶರಣಾಗತಿಯಾಗಿ ಬರ್ತಾರೆ, ಅಲ್ಲಿ ರಾಮನಿಗೆ ಶರಣಾಗತಿಯಾಗಿ ಬಂದಿದ್ದು ಊರ್ಮಿಳೆ, ನಾನು ನಿಮ್ಮ ಜೊತೆ ಇರಬೇಕು, ನಿಮ್ಮ ಸೇವೆಯಲ್ಲಿ ನಾನು ನಿರತನಾಗಿರಬೇಕು ಅನ್ನೋಂತಹ ಒಂದು ಮನೋಭಾವದಲ್ಲಿ ಅವಳು ಬಂದದ್ದು. ಅದಕ್ಕೋಸ್ಕರ ಅವಳು ಯುಗ ಯುಗದಲ್ಲೂ ಕೂಡ ನೀನು ನನ್ನ ಜೊತೆನೇ ಇರು ಅನ್ನುವಂಥ ಒಂದು ಆಶೀರ್ವಾದವನ್ನು ಕೊಟ್ಟವನು ನಮ್ಮ ಶ್ರೀರಾಮಚಂದ್ರ. ನಾಳೆ ಶ್ರೀರಾಮನವಮಿ ಇದೆ, ಅದಕ್ಕೋಸ್ಕರ ಆದಷ್ಟು ರಾಮನ ಗುಣಗಾನವನ್ನ ಮಾಡುವಂತಹ ಕಥೆಗಳನ್ನೇ ಆರಿಸ್ಕೊಳ್ಳೋಣ ಅಂತ ಇವತ್ತೆಲ್ಲವೂ ಕೂಡ ಶ್ರೀರಾಮನ ಕಥೆಗಳನ್ನೇ ನಿಮಗೆ ಆಯ್ಸ್ಕೊಂಡ್ ಬಂದಿದ್ದೀನಿ. ಕಳೆದ ವಿಶ್ವಕ್ಸೇನ ಅನ್ನುವಂತಹ ಒಂದು ಕಥೆಯಲ್ಲೂ ಕೂಡ ರಾಮಾಯಣದ ಒಂದು ಕಥೆಯನ್ನೇ ಹೇಳಿದೆ, ಮಾರೀಚ ಮತ್ತೆ ರಾವಣನ ಒಂದು ಕತೆ. ಇನ್ನು ಮುಂದಿಷ್ಟು ಇವತ್ತು ಆಗುವಂತಹ ಎಲ್ಲಾ ನಾಮಗಳಿಗೂ ಕೂಡ ರಾಮಾಯಣದ ಒಂದು ಕಥೆಯನ್ನೇ ನಾನು ಇವತ್ತು ಆಯ್ಕೆ ಮಾಡ್ಕೊಂಡು ಬಂದಿದ್ದೀನಿ. ಶ್ರೀರಾಮರು ನಮಗೆಲ್ಲರಿಗೂ ಕೂಡ ಅವನಲ್ಲಿರುವಂತಹ ಸದ್ಗುಣಗಳನ್ನ ಸ್ವಲ್ಪ ಮಟ್ಟಿಗಾದ್ರೂ ನಮಗೆ ಕೊಡ್ಲಿ, ಸ್ವಲ್ಪ ಮಟ್ಟಿಗಾದ್ರೂ ನಾವು ಸಾತ್ವಿಕರಾಗಿ ಬಾಳೋಣ, ಸಾತ್ವಿಕರಾಗಿ ಇರೋಣ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಶ್ರೀರಾಮರ ಒಂದು ಕಥೆಯನ್ನ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಇನ್ನ ಮುಂದಿನ ನಾಮ ಬಂದು ವೇದ ಅನ್ನುವಂಥದ್ದು. ಎಲ್ಲರಿಗೂ ಸ್ಪಷ್ಟವಾಗಿ ಕೇಳಿಸ್ತಾ ಇದೆಯಾ, ಅರ್ಥ ಆಗ್ತಾ ಇದೆಯಾ? ಮಹೋದಯ ವಿಡಿಯೋ ಆನ್ ಮಾಡ್ಕೊಂಡಿದ್ದೆ, ಸ್ವಲ್ಪ ಮಟ್ಟಿಗೆ ಪ್ರತಿಕ್ರಿಯೆ ಅವಾಗ ಗೊತ್ತಾಗತ್ತೆ, ಓಕೆ ಕೇಳಿಸ್ತಾ ಇದೆ, ಆಕ್ಟಿವ್ ಆಗಿದ್ದಾರೆ ಎಲ್ಲರೂ ಕೂಡ ಅಂತ. ಹಾಗೆ ಸೊ ಮುಂದಿನ ನಾಮ ಬಂದು ವೇದ. ಆಗ್ಲಿ, ಬಹಳ ಸಂತೋಷ. ಸೊ ವೇದ ಅಂತ ಇನ್ನೊಂದು ನಾಮ ವಿಷ್ಣುವಿಗೆ. ಯಾಕೆ ವೇದ ಅಂತ ಕರೀತಾರೆ ಅನ್ನೋದಾದ್ರೆ, ಸಾಮಾನ್ಯ ನೀವು ಕೇಳ್ತೀವಿ 4 ವೇದಗಳಿದೆ ನಮ್ಮಲ್ಲಿ ಅಂತ. ಮೊದಲಿಗೆ ನಾವು ಅರ್ಥೈಸ್ಕೊಬೇಕು ಅನ್ನೋದೇನೆಂದ್ರೆ, ವೇದ ಅಂದ ತಕ್ಷಣ ನಾವೇನು ಅನ್ಕೊಂತೀವಿ, ಓಕೆ 4 ವೇದಗಳಿದೆ, ಅದು ಪುಸ್ತಕದ ಒಂದು ಶ್ಲೋಕದ ರೂಪದಲ್ಲಿದೆ, ಅದು ವೇದ ಅಂತ ಸಾಮಾನ್ಯವಾಗಿ ನಾವು ಅರ್ಥೈಸ್ಕೊಳ್ಳುವಂಥದ್ದು. ಹೇಗೆ ಸೃಷ್ಟಿ ಆಯ್ತು ವೇದ? ವೇದ ಅಂದ್ರೆ ಏನು? ಈ ವೇದ ಅನ್ನೋದು ಎಲ್ಲಿತ್ತು? ಯಾರು ಬರ್ದಿದ್ದು? ಯಾರಾದ್ರೂ ಹೇಳ್ತೀರಾ ಯಾರು ಬರ್ದಿದ್ದು ವೇದನ? ವೇದವ್ಯಾಸ ಅಲ್ಲ, ವೇದಗಳು ವೇದವ್ಯಾಸರ ವಿಂಗಡಣೆ ಮಾಡೋದು. ದರ್ಶನಕಾರ ಬರ್ದಿದ್ದು ಮಹೋದಯ. ವ್ಯಾಸ ಮುನಿಗಳು ಅಂತಾರೆ. ವ್ಯಾಸ ಮುನಿಗಳು ಇದು ಮಾಡಿದ್ದು, ಡಿವೈಡ್ ಮಾಡಿದ್ದು ವೇದವ್ಯಾಸರು. 4 ವೇದಗಳಾಗಿ ವಿಂಗಡಣೆ. ಅಪೌರುಷೇಯ ಮಹೋದಯ. ಬಹಳ ಸಂತೋಷ. ಪೌರುಷೇಯ ಪುರುಷರು ಬರೆದಿರುವಂತಹ ಇದಲ್ಲ. ಸಾಮಾನ್ಯವಾಗಿ ವೇದ ಅಂದ್ರೆ ಏನು ಅಂತ ನಾವು ಹೆಂಗೆ ಅರ್ಥೈಸ್ಕೊಬೇಕು? ವೇದ ಅಂತ ಅಂದ್ರೆ, ಆಗಿನ ಕಾಲದ ಋಷಿ ಮುನಿಗಳೆಲ್ಲರೂ ಕೂಡ ಒಂದು ಧ್ಯಾನಾಸಕ್ತರಲ್ಲಿ ಕೂತ್ಕೊಂಡು ಧ್ಯಾನವನ್ನ ಮಾಡಿ ಪ್ರಕೃತಿನಲ್ಲಿ, ಈಗ ಪ್ರಕೃತಿ ಅಂದ್ರೆ ಏನು, ಒಂದು ಎಲೆ ಚಿಗುರಾಗಿ ಆ ಚಿಗುರು
ಮುಂದುವರೆದು ಎಲೆ ಆಗಿ ಆ ಎಲೆ ಹಣ್ಣಾಗಿ ಅದು ಹೇಗೆ ಉದುರುತ್ತೆ ಈ ಎಲ್ಲ ಒಂದು ಪ್ರಕ್ರಿಯೆ ಏನು ನಡೆಯುತ್ತಲ್ಲ ಅದು ಪ್ರಕೃತಿಯಲ್ಲಿ ನಡೆಯುವಂತಹ ಒಂದು ಪ್ರಕ್ರಿಯೆನೇ ವೇದ ಅಂತ ಕರೆಯುವಂಥದ್ದು. ನಮಗೆ ಸೂಕ್ಷ್ಮವಾಗಿ ನಮ್ಮ ಸುತ್ತಲೂ ಏನು ನಡೀತಾ ಇದೆ ಅದು ನಮಗೆ ಗೋಚರ ಆಗೋದಿಲ್ಲ. ಯಾಕೆಂದ್ರೆ ಅದು ನಾವು ಅದಕ್ಕೆ ಗಮನವನ್ನು ಹರಿಸೋದಿಲ್ಲ. ಇವತ್ತು ನಿಮ್ಮ ಮನೆಯ ಒಂದು ಅಂಗಳದಲ್ಲಿ ಅಥವಾ ಮನೆಯ ಒಂದು ಇದರಲ್ಲಿ ನಿಮಗೆ ಒಂದು ಗಿಡ ಬೆಳೀತಾ ಇದೆ ಅಥವಾ ಒಂದು ಹಣ್ಣು ಆಗ್ತಿದೆ, ಹಣ್ಣು ಕಾಯಿ ಆಗ್ತಿದೆ, ಕಾಯಿ ಹಣ್ಣು ಆಗ್ತಿದೆ, ಇವೆಲ್ಲವೂ ಕೂಡ ನಡೀತಾ ಇರುವಂತಹ ಒಂದು ಪ್ರಕ್ರಿಯೆ. ಅಂದ್ರೆ ಪ್ರತಿನಿತ್ಯ 21-24 ಗಂಟೆಗಳು ಕೂಡ ಆ ಒಂದೊಂದು ಸೆಕೆಂಡು ಕೂಡ ಆ ಗಿಡದಲ್ಲಿ, ಆ ಮರದಲ್ಲಿ, ಆ ಹಣ್ಣಿನಲ್ಲಿ ಏನೋ ಒಂದು ಪ್ರಕ್ರಿಯೆ ನಡೀತಾ ಇರುತ್ತೆ ಅಲ್ವಾ, ಏನೋ ಒಂದು ಆಕ್ಟಿವಿಟಿ ನಡೀತಾ. ಅದಕ್ಕೋಸ್ಕರ ಇವತ್ತು ಹೂವು ಆಗಿರೋದು ನಾಳೆ ಹಣ್ಣಾಗತ್ತೆ, ನಾಳೆ ಹಣ್ಣಾಗಿರೋದು ಮತ್ತೆ ಅದು ಉದುರಿ ಬೀಳುತ್ತೆ. ಸೊ ಋಷಿಮುನಿಗಳು ಏನ್ ಮಾಡಿದ್ರು ಅಂತಂದ್ರೆ ಈ ಪ್ರಕೃತಿ ಹೇಗೆ ನಡೀತಾ ಇದೆ ಅಥವಾ ಪ್ರಕೃತಿಯಲ್ಲಿ ಏನ್ ಆಗ್ತಿದೆ ಅನ್ನೋದನ್ನೆಲ್ಲ ಒಂದು ಕಡೆ ಏಕಾಂತವಾದಲ್ಲಿ ಕೂತು ಧ್ಯಾನಾಸಕ್ತರಾಗಿ ಪರಮಾತ್ಮನನ್ನ ಕಾಣೋದು ಅನ್ನೋದು ಹಾಗೇನೆ ಅಲ್ವಾ. ಅಂತರಾಳದಲ್ಲಿ ಅಂತರ್ಚಕ್ಷುವನ್ನ ಓಪನ್ ಮಾಡಿಕೊಂಡು ನಮ್ಮ ಋಷಿಮುನಿಗಳು ಏನು ಎಲ್ಲ ಕಂಡುಹಿಡಿದಿದಾರಲ್ಲ, ಇವಾಗ ನಾವೆಲ್ಲ ಏನ್ ಕಂಡುಹಿಡಿದೀವಿ ಅದೆಲ್ಲವೂ ಕೂಡ ಋಷಿಮುನಿಗಳು ಆಲ್ರೆಡಿ ಮಾಡಿಟ್ಟಿರೋದನ್ನ ನಾವು ಇನ್ನೂ ಸ್ವಲ್ಪ ವಿನ್ಯಾಸ ರೂಪದಲ್ಲಿ ನೋಡ್ತಾ ಇರೋವಂಥದ್ದು ಅಲ್ವಾ. ಸೊ ಇಲ್ಲಿ ವೇದ ಅಂತ ಅಂದ್ರೆ ಏನು ಅಂತ ಅಂದ್ರೆ ಪ್ರಕೃತಿಯಲ್ಲಿರುವಂತಹ ಈ ಚಲನೆ ಏನಿದೆ, ನಾನು ಅವೆಲ್ಲ ಹೇಳಿದ್ನಲ್ಲ, ಒಂದು ಒಂದು ಹೂವು ಹಣ್ಣಾಗತ್ತೆ, ಅದು ಹೇಗೆ ಹಣ್ಣಾಯ್ತು, ಅದಕ್ಕೆ ಕೊಟ್ಟಂತ ಶಕ್ತಿ ಏನು, ಅದು ಅಣು ರೂಪದಲ್ಲಿ ಏನೇನು ಕೆಲಸ ಮಾಡ್ತಿದೆ, ಇದನ್ನ ಕಂಡಿಡ್ಕೊಳ್ಳೋದೇ ವೇದ ಅನ್ನುವಂಥದ್ದು. ಸೊ ಇದನ್ನ ಬರಹದ ರೂಪದಲ್ಲಿ ಯಾರು ಬರೆದಿರುವಂಥದ್ದಲ್ಲ, ಅದು ಧ್ಯಾನಾಸಕ್ತರಾಗಿ ಅದನ್ನ ಕಂಡುಕೊಂಡಿದ್ದಂತು. ಓಕೆ, ಈ ರೀತಿ ನಡೆಯುತ್ತೆ ಜಗತ್ತು, ಅಥವಾ ಭಗವಂತನ ಸೃಷ್ಟಿ ಈ ರೀತಿ ಇದೆ, ಅವನು ಈ ರೀತಿ ಒಂದು ಚೈತನ್ಯ ಶಕ್ತಿಯಿಂದ ನಾವೆಲ್ಲರೂ ಕೂಡ ಬೆಳೀತಾ ಇದ್ದೀವಿ, ಅಥವಾ ನಮ್ಮ ಉಪಸ್ಥಿತಿ ಇರುತ್ತೆ, ಅಥವಾ ಅವನ ಒಂದು ಪ್ಲಾನ್ ಈ ತರ ಇದೆ ಅಂತ ಎಲ್ಲರೂ ಕೂಡ ಕಂಡಿಡ್ಬೋದು. ಸಾಮಾನ್ಯವಾಗಿ ನಾನು ಬಾಯಿನಲ್ಲಿ ಹೇಳೋದಕ್ಕೆ ಆಗೋದೇ ಇಲ್ಲ, ಅದು ವೇದ ಅಂತ ಯಾರು ಕೂಡ ಬರ್ದಿದ್ದಲ್ಲ, ಅದು ಅಪೌರುಷ, ಯಾರು ಕೂಡ ಬರ್ದಿದ್ದಲ್ಲ, ಅದು ಇರೋದು ಇವಾಗಲೂ ಕೂಡ ಇದೆ. ವೇದ ನಮ್ಮ ಸುತ್ತನೇ ಇದೆ, ನಮ್ಮ ಪುಸ್ತಕಗಳಿದೆ, ಪ್ರಕೃತಿಲಿದೆ, ಮರ ಗಿಡದಲ್ಲಿ ಎಲ್ಲದಲ್ಲೂ ಕೂಡ ವೇದಗಳಿದೆ. ಅದನ್ನ ಕಂಡಿಡ್ಕೊಂಡವರು ನಮ್ಮ ಪೂರ್ವಜರು, ಅದಕ್ಕೆ ವೇದ ಅಂತ ಕರೆಯೋದು. ಅಂದ್ರೆ ಶಾಸ್ತ್ರದಲ್ಲಿ ಇರುವಂತಹದ್ದು ಅನ್ನೋದಕ್ಕೆ ವೇದ ಅಂತ ಅರ್ಥ. ಸೊ ಇದನ್ನ ಎಲ್ಲರೂ ಅರ್ಥ ಮಾಡ್ಕೊಳ್ಳಿ, ಯಾರು ಕೂಡ ಬರೆದಿರೋದಲ್ಲ. ವೇದವ್ಯಾಸರು ವೇದವನ್ನ ವಿಂಗಡಣೆ ಮಾಡಿದ್ರಷ್ಟೇ. 4 ವೇದಗಳಿಗೆ ಮುಂದೆ ಯಾಕೆ ವಿಂಗಡಣೆ ಮಾಡಿದ್ರು ಅಂತ ಅಂದ್ರೆ ಆಯಾ ಪ್ರಕಾರ ಆ ವೇದಗಳನ್ನ ಅಧ್ಯಯನ ಮಾಡಲಿ, ತಿಳ್ಕೊಳ್ಳಿ, ಮತ್ತೆ ಮಾನವನ ಒಂದು ಪ್ರತಿನಿತ್ಯ ದಿನನಿತ್ಯ ಚಟುವಟಿಕೆಗಳಲ್ಲಿ ಆ ವೇದದ ಒಂದು ಅಂಶವನ್ನ ತಗೊಂಡು ಅವನು ಸಾತ್ವಿಕನಾಗ್ಲಿ ಅನ್ನುವಂತಹ ಒಂದು ಅರ್ಥದಲ್ಲಿ ವೇದವ್ಯಾಸರದನ್ನು ವಿಂಗಡಣೆ ಮಾಡಿದ್ರು. ಸಾಮವೇದ ಅಂತ ಅಂದ್ರೆ ಅದು ಗಾಯನದ ರೂಪದಲ್ಲಿ ಬರುತ್ತೆ, ಅದು ಸುಸ್ವರದಿಂದ ಇವೆಲ್ಲವೂ ಕೂಡ ಹಾಡಿದ್ರೆ ಅದು ಲಯ ಶ್ರುತಿ ಬದ್ಧವಾಗಿ ಹಾಡಿದ್ರೆ ಅದಕ್ಕೆ ಸಾಮವೇದ ಅಂತಾರೆ. ಓಕೆ, ಅಥರ್ವಣ ವೇದ ಅಂದ್ರೆ ಇದು, ಅಥವಾ ಋಗ್ವೇದ ಅಂದ್ರೆ ಇದರ ವಿಂಗಡಣೆ ಮಾಡೋದು, ಅದು ಇರೋವಂಥದ್ದು ಆಲ್ರೆಡಿ ಇದೆ, ಅದನ್ನ ವಿಂಗಡಣೆ ಮಾಡಿರೋದಕ್ಕೋಸ್ಕರ ಅವ್ರಿಗೆ ವೇದವ್ಯಾಸರು ಅಂತ ಹೆಸರು ಬಂತು. ಸೊ ಇಲ್ಲಿ ಯಾಕೆ ವಿಷ್ಣುವಿಗೆ ನಾವು ವೇದ ಅಂತ ಕರಿತೀವಿ ಅಂತ ಅಂದ್ರೆ ವೇದಯಾತಿ ಇತಿ ವೇದ ಅಂದ್ರೆ ಯಾರು ಈ ವೇದದ ಒಂದು ಸಾಕಾರ, ವೇದ ಅಂದ್ರೆ ಅವನೇ ಹೇಳಿದ ಪ್ರಕೃತಿ ಹೇಗೆ ಸೃಷ್ಟಿ, ಅವನೇ ಸೃಷ್ಟಿಕರ್ತನಾಗಿದ್ದಾನೆ, ಅವನೇ ಚೈತನ್ಯ ರೂಪನಾಗಿದ್ದಾನೆ, ಎಲ್ಲವೂ ಕೂಡ ಅವನೇ ಆಗಿದ್ದಾನೆ. ಅದಕ್ಕೋಸ್ಕರ ಅವನಿಗೆ ವೇದ ಅಂತಾನೆ ಕರೆದ್ರು. ಅವನು ಮಾಡಿರುವಂತ ನಾವೆಲ್ಲ ವೇದ ಅಂತ ಏನೇನು ಎಕ್ಸ್ಪ್ಲೈನ್ ಮಾಡಿದ್ನಲ್ಲ, ಅಂದ್ರೆ ಅದೊಂದು ಶಾಸ್ತ್ರಗಳ ಒಂದು ಸಾಕಾರವಾದಂತಹ ಒಂದು ರೂಪ. ಅಂದ್ರೆ ಹೀಗೆ ಇರಬೇಕು, ಅದ್ರ ಬರಹದ ರೂಪದಲ್ಲಿ ಇರುವಂಥದ್ದು. ಈಗ ಹೇಗೆ ಇನ್ನೂ ತುಂಬಾ ಸುಲಭವಾಗಿ ಹೇಳಬೇಕು ಅಂತಂದ್ರೆ ಒಂದು ಎಕ್ಸ್ಪೆರಿಮೆಂಟ್, ಸೂರ್ಯ ಪೂರ್ವದಲ್ಲಿ ಹುಟ್ಟುತ್ತಾನೆ ಅಥವಾ ಪಶ್ಚಿಮದಲ್ಲಿ ಮುಳುಗ್ತಾನೆ, ಇದ್ಯಾವುದೋ ಒಂದು ಪ್ರಕ್ರಿಯೆ ನಡೀತಾ ಇದೆ ಅಂದಾಗ ಅದನ್ನು ಬರಹ ರೂಪದಲ್ಲಿ ನಾವು ಬರೆದಿಡೋದಕ್ಕೆ ಏನಂತೀವಿ, ಶಾಸ್ತ್ರ ಅಂತ ಹೇಳ್ತೀವಿ. ಅದನ್ನ ಬರಹದ ರೂಪದಲ್ಲಿ ಬರೆದ್ರೆ ಅದಕ್ಕೆ ಶಾಸ್ತ್ರ ಅಂತ ಅನ್ಸ್ಕೊಳ್ಳುತ್ತೆ. ಸೊ ಇಲ್ಲಿ ಸೂರ್ಯ ಹುಟ್ಟುತ್ತಾ ಇರೋದು ಮತ್ತೆ ಅಸ್ತಂಗತರಾಗ್ತಾ ಇರೋದು ನಿಜವಾಗ್ಲೂ ಅದಕ್ಕೆ ವೇದ ಅಂತ ಕರೆಯುವಂಥದ್ದು. ಇಲ್ಲಿ ಬರಹದ ರೂಪದಲ್ಲಿ ಇರೋದಕ್ಕೆ ವೇದ ಅಂತ ಕರೆಯೋದಲ್ಲ. ಸೊ ಹಾಗೆ ಭಗವಂತನಿಗೆ ಯಾಕೆ ನಾವು ವೇದ ಅಂತ ಕರಿತೀವಿ ಅಂತ ಅಂದ್ರೆ ಆ ರೀತಿಯ ಒಂದು ವಾತಾವರಣವನ್ನ ಅವನು ಸೃಷ್ಟಿ ಮಾಡಿದಾನೆ, ಆ ರೀತಿಯ ಒಂದು ಸೃಷ್ಟಿಯನ್ನ ಅವನು ಸೃಷ್ಟಿ ಮಾಡಿದಾನಲ್ವಾ, ಅದಕ್ಕೆ ಅವನಿಗೆ ವೇದ ಅಂತ ಕರೆದ್ಬಿಟ್ಟು. ವೇದಯಾತಿ ಇತಿ ವೇದ, ಅವನು ಎಲ್ಲವನ್ನೂ ನಿಜವಾದ ಜ್ಞಾನವನ್ನು ನೀಡುವವನು, ಅಥವಾ ಅವನು ವೇದ ಅಂದ್ರೆ ಅದೊಂದು ಶಕ್ತಿ, ಅಥವಾ ನಾವು ಹೇಗಿರ್ಬೇಕು, ಯಾವ ರೀತಿ ನಮ್ಮ ಚಟುವಟಿಕೆ ಇರಬೇಕು, ಅಥವಾ ನಿಯಮಗಳು ಈ ರೀತಿ ನಿಯಮಬದ್ಧವಾಗಿದ್ರೆ ಅದು ನಮಗೆ ಸಾತ್ವಿಕತೆಗೆ ಕರ್ಕೊಂಡೋಗಿ ಮುಕ್ತಿಯನ್ನ ಕೊಡುತ್ತೆ ಅನ್ನುವಂತಹ ಒಂದು ಶಾಸ್ತ್ರನೇ ವೇದ ಅಲ್ವಾ. ನಾವು ಪ್ರತಿದಿನ ಬೆಳಗ್ಗೆ ಎದ್ದು ಶುಚಿರ್ಭೂತರಾಗಿ ದೇವರ ಮನೆಗೆ ಹೋಗಿ ದೇವರ ದೀಪವನ್ನು ಹಚ್ಚಿ ಉಪಾಸನೆಗಳನ್ನ ಮಾಡಿ ಅವೆಲ್ಲ ಮಾಡ್ಬೇಕು. ಇವೆಲ್ಲವೂ ಕೂಡ ಶಾಸ್ತ್ರ. ಹೇಗೆ ಬಂತು ಆ ಶಾಸ್ತ್ರವನ್ನು ಹೇಗೆ ತಿಳ್ಕೊಂಡ್ರು? ಬೆಳಗಿನ ಜಾವದಲ್ಲಿ ಪ್ರಶಾಂತವಾಗಿರುತ್ತೆ, ವಾತಾವರಣವೂ ಪ್ರಶಾಂತವಾಗಿರುತ್ತೆ, ಮನಸ್ಸು ಕೂಡ ಪ್ರಶಾಂತವಾಗಿರುತ್ತೆ ಅನ್ನೋದು
ಪ್ರಕೃತಿ ದತ್ತವಾಗಿ ಬಂದಿರುವಂತಹ ಒಂದು ಅಂಶ. ಅದನ್ನ ಬರೆದಿರೋದಕ್ಕೆ ವೇದ ಅಂತ ಕರೀತಾರೆ ಅನ್ನುವಂಥ. ಸೊ ಹಾಗೆ ಈ ನಾಮಕ್ಕೆ ವೇದ ಅಂತ ಯಾಕೆ ಕರೀತಾರೆ ಅಂತಂದ್ರೆ, ಪ್ರಕೃತಿನಲ್ಲಿ ಏನಿದೆ, ಪ್ರಕೃತಿನಲ್ಲಿ ಇರೋದನ್ನ ಶಾಸ್ತ್ರದಲ್ಲಿ ಏನ್ ಬರೆದಿರೋ ಅದಕ್ಕೆ ವೇದ ಅಂತ ಕರೆದ್ರು ಅಲ್ವಾ. ಸೊ ವೇದ ಅಂತಂದ್ರೆ ಇನ್ನೊಂದು ನಾಲೆಡ್ಜ್ ಅಂತಾನೂ ಕೂಡ ಹೇಳ್ತೀವಿ, ಅದು ಜ್ಞಾನ ಅಂತಾನೂ ಕೂಡ ಹೇಳ್ತೀವಿ. ಭಗವದ್ಗೀತೆಯಲ್ಲೂ ಕೂಡ ಒಂದು ಶ್ಲೋಕ ಭಗವಂತನೇ ಹೇಳಿರುವಂಥದ್ದು, ತೇಷಾಮೇ, ಅದು ನನಗೆ ರಾಗವಾಗಿ ಹೇಳಿದ್ರೆ ಮಾತ್ರ ಅದು ಬರುತ್ತೆ, ತೇಷಾಮೇವಾನುಕಂಪಾರ್ಥ ಅಹಮಜ್ಞಾನಜಂ ತಮಃ ನಾಶಯಾಮ್ಯಾತ್ಮಭಾವಸ್ಥಃ ಜ್ಞಾನದೀಪೇನ ಭಾಸ್ವತ. ಈ ರೀತಿ ಭಗವದ್ಗೀತೆಯಲ್ಲಿ ಬರುವಂತಹ ಒಂದು ಶ್ಲೋಕ. ಏನದರ ಅರ್ಥ ಅಂತ ಅಂದ್ರೆ, ಯಾರಿಗೆ ವಿಶೇಷವಾದಂತಹ ಕರುಣೆಯನ್ನ ತೋರಿಸುವಂತಹ ಒಂದು ಇದಿರುತ್ತೆ, ಯಾರ ಹೃದಯದಲ್ಲಿ ಜ್ಞಾನ ಅನ್ನೋದು ನೆಲೆಸಿರುತ್ತೆ, ಆ ಜ್ಞಾನ ಅನ್ನೋದು ಪ್ರಕಾಶಮಯವಾಗಿ ದೀಪದಂತೆ ಅಜ್ಞಾನವನ್ನ ತೊಡೆದು ಹಾಕತ್ತೆ. ಅಂದ್ರೆ ಈ ಜ್ಞಾನ, ವೇದ ಅನ್ನುವಂತಹ ಜ್ಞಾನ ಯಾರಲ್ಲಿ ಇರುತ್ತೆ ಅವರಿಗೆ ಅಜ್ಞಾನ ಅನ್ನೋದು ಇರೋದೇ ಇಲ್ಲ ಅಂತ. ತೇಷಾಂ ಏವಾನುಕಂಪಾರ್ಥ ಅಹಮಜ್ಞಾನದಂ ತಮಃ. ತಮಃ ಅಂದ್ರೆ ಕತ್ತಲು ಅಥವಾ ಅಜ್ಞಾನ ಅನ್ನುವಂಥದ್ದು. ಜ್ಞಾನ ಅನ್ನುವಂತಹ ಬೆಳಕು ಏನಿರುತ್ತೆ, ಆ ಒಂದು ಬೆಳಕು ಈ ಅಂಧಕಾರ, ಅಜ್ಞಾನ ಅನ್ನುವಂತಹ ಅಂಧಕಾರವನ್ನ ನಾಶ ಮಾಡ್ತೀನಿ, ಅಥವಾ ವೇದವೂ ಕೂಡ ನಾನೇ ಆಗಿದ್ದೀನಿ ಅಂತ ಹೇಳುವಂತಹ ಒಂದು ಅರ್ಥಕ್ಕೆ ನಾವು ವೇದ ಅಂತ ಕೂಡ ಕರಿತೀವಿ. ಒಂದು ಕಥೆಯ ಮುಖಾಂತರ ಇದನ್ನು ನಾವು ಅರ್ಥೈಸ್ಕೊಬೇಕಂದ್ರೆ, ನಾವು ಬ್ರಹ್ಮನ ಫೋಟೋ ನೀವು ಯಾವಾಗಲೂ ಸಾಮಾನ್ಯವಾಗಿ ನೋಡಿದಾಗ, ಬ್ರಹ್ಮರು ಒಂದು ಕೈಯಲ್ಲಿ ಒಂದು ಪುಸ್ತಕದ ರೂಪದಲ್ಲಿ ಒಂದು ಇಟ್ಕೊಂಡಿರ್ತಾರೆ. ಅದಕ್ಕೆ ಸಾಮಾನ್ಯವಾಗಿ ಅದಕ್ಕೆ ವೇದ ಅಂತಲೂ ಕೂಡ, ವೇದವನ್ನ ಇಟ್ಕೊಂಡಿದ್ದಾರೆ ಅಂತಂದ್ರೆ ಏನು, ಈ ಶಾಸ್ತ್ರದಲ್ಲಿ ಉಲ್ಲೇಖ ಆಗಿದೆ ಅಂತ ಹೇಳ್ತೀನಲ್ಲ, ಅದನ್ನ ಅವರು ಇಟ್ಕೊಂಡಿರ್ತಾರೆ ಅನ್ನುವಂಥ ಒಂದು ಪ್ರತೀತಿ ಇದೆ. ಒಂದೇ ಒಂದು ನಿಮಿಷ ನಾನು ಹರಿ ಓಂ, ಕ್ಷಮೆ ಇರಲಿ. ಸೊ ವೇದ ಅನ್ನೋದ್ ಬಗ್ಗೆ ಹೇಳ್ತಾ ಇದ್ದೆ. ಸೊ ಇಲ್ಲಿ ವಿಷ್ಣುವಿನ 24 ಅವತಾರಗಳಲ್ಲಿ ಹಯಗ್ರೀವನ ಒಂದು ಅವತಾರವನ್ನು ಕೂಡ ನಾವು ಕೇಳಿದ್ದೀವಿ. ಹಯಗ್ರೀವ ಅಂತ ಅಂದ್ರೆ, ಹಯಗ್ರೀವ ಅನ್ನುವಂತಹ ಒಬ್ಬ ರಾಕ್ಷಸ ಇರ್ತಾನೆ. ಅವನು ಸಾಮಾನ್ಯವೇ ರಾಕ್ಷಸ ಅಂದ್ರೆ ನಿಮ್ಗೆಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ. ರಾಕ್ಷಸ ಪ್ರವೃತ್ತಿ ಏನು ಅಂತಂದ್ರೆ, ಮೊದಲನೇದಾಗಿ ಎಲ್ಲರನ್ನೂ ಕೂಡ ಜಯಿಸಿ ಅವನು ಸ್ವರ್ಗಾಧಿಪತಿ ಎಲ್ಲವನ್ನೂ ಕೂಡ ಪಡ್ಕೊಬೇಕು, ಸ್ವರ್ಗಕ್ಕೆ ಅವನೇ ಅಧಿಪತಿ ಆಗ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಇವನು ಕೂಡ, ಈ ರಾಕ್ಷಸನು ಕೂಡ ಪ್ರಯತ್ನವನ್ನು ಮಾಡ್ತಾನೆ. ಮೊದಲಿಗೆ ಏನ್ ಮಾಡ್ತಾನೆ, ಬ್ರಹ್ಮನನ್ನೇ ಹೋಗಿ ಅವನು ಅಟ್ಯಾಕ್ ಮಾಡ್ತಾನೆ. ಈ ಒಂದು ರಾಕ್ಷಸ ಬ್ರಹ್ಮನಲ್ಲಿ ಇರುವಂತಹ ವೇದ ಏನಿದೆ, ಆ ವೇದವನ್ನ ಅಪಹರಿಸ್ತಾನೆ. ಬ್ರಹ್ಮನ ಕೈಯಲ್ಲಿರುವಂತಹ ವೇದವನ್ನ ಅಪಹರಿಸ್ತಾನೆ. ಆ ವೇದವನ್ನು ಅಪಹರಿಸಿದಾಗ ಅಲ್ಲೇ ಇದ್ದಂತಹ ಸರಸ್ವತಿ ಕೋಪವನ್ನ ಪಡ್ಕೊಂತಾಳೆ. ಬಂದು ವಿಷ್ಣುವನ್ನ ಹೋಗಿ ಕೇಳ್ತಾಳೆ. ಆಗ ವಿಷ್ಣು ಹೇಳ್ತಾನೆ, ಈ ಒಬ್ಬ ರಾಕ್ಷಸ ಏನಿದ್ದಾರೆ ಅವನು ಒಂದು ವರವನ್ನ ಪಡ್ಕೊಂಡಿದ್ದಾನೆ. ಏನು ವರವನ್ನ ಪಡ್ಕೊಂಡಿದ್ದಾನೆ ಅಂತ ಅಂದ್ರೆ, ಅವನ್ನ ಸಂಹಾರ ಮಾಡುವಂತಹ ಮನುಷ್ಯ ಯಾವ ರೀತಿ ಇರಬೇಕು ಅಂದ್ರೆ, ಅರ್ಧ ಮಾನವನಾಗಿರ್ಬೇಕು, ಮತ್ತೆ ಇನ್ನ ಅವನ ಕತ್ತಿನ ಭಾಗ ಏನಿರುತ್ತೆ ಅದು ಕುದುರೆಯ ರೂಪದಲ್ಲಿ ಇರಬೇಕು. ಅಂಥವನಿಗೆ ಮಾತ್ರ ಅವನನ್ನ ಸಾಯಿಸೋದಕ್ಕೆ ಸಾಧ್ಯ ಆಗತ್ತೆ ಅನ್ನುವಂತಹ ಒಂದು ವರವನ್ನ ಅವನು ಪಡ್ಕೊಂಡ್ ಬಂದಿದ್ದಾನೆ. ಅದಕ್ಕಾಗಿ ಆ ರೀತಿಯ ಒಂದು ಅವತಾರ ಆಗ್ಬೇಕಾಗಿದೆ ಅಂತ ಸರಸ್ವತಿಗೆ ಹೇಳಿ ಕಳಿಸ್ತಾನೆ. ಅದಕ್ಕೆ ಬ್ರಹ್ಮನ ಹತ್ರ ಮತ್ತೆ ಬರ್ತಾರೆ. ಬ್ರಹ್ಮನು ಕೂಡ ಒಂದು ಸಣ್ಣದಂತಹ ಒಂದು ಅಣು ರೂಪದಲ್ಲಿರುವಂತಹ ಒಂದು ಕೀಟವನ್ನ ಸೃಷ್ಟಿ ಮಾಡ್ತಾನೆ. ಯಾಕೆಂದ್ರೆ ಒಂದು ಅವತಾರ ಆಗ್ಬೇಕು ಅಂತ ಅಂದ್ರೆ ಅದು ವಿಷ್ಣುವಿನಿಂದನೇ ಆಗ್ಬೇಕಲ್ವಾ. ವಿಷ್ಣುವೇ ಎಲ್ಲದಕ್ಕೂ ಕೂಡ ಕಾರ್ಯಕರ್ತನಾಗಿರೋದ್ರಿಂದ ಬ್ರಹ್ಮನ ಒಂದು ಆಲೋಚನೆ ಪ್ರಕಾರ ಒಂದು ಕೀಟವನ್ನ ಸೃಷ್ಟಿ ಮಾಡ್ತಾನೆ. ವಿಷ್ಣು ಶಯನದಲ್ಲಿ ಮಲಗಿರ್ಬೇಕಂದ್ರೆ, ವಾಸುಕಿಯ ಒಂದು ಶಯನದಲ್ಲಿ ಮಲಗಿರ್ಬೇಕಂದ್ರೆ ತನ್ನ ಬಾಣವನ್ನ ನೀವು ನೋಡಿರ್ಬೋದು. ವಿಷ್ಣುವಿನ ಒಂದು ಆಕಾರದ ನೀವು ಅದನ್ನು ಫೋಟೋ ನೋಡಿದಾಗ ಅವನು ಅಸ್ತ್ರ ಮತ್ತೆ
ನಿಮ್ಗೆ ಎಲ್ಲವನ್ನೂ ಕೂಡ ಇಟ್ಕೊಂಡಿರ್ತಾನೆ. ಸೊ ಆ ಒಂದು ಅಸ್ತ್ರವನ್ನು, ಬಿಲ್ಲು ಅನ್ನುವಂತಹ ಒಂದು ಅಸ್ತ್ರವನ್ನು ಕೂಡ ಪಕ್ಕದಲ್ಲಿ ಸರಿಸಿ ಅವನು ಹಾವಿನ ಮೇಲೆ, ವಾಸುಕಿಯ ಮೇಲೆ ಮಲ್ಕೊಂಡಿರ್ತಾನೆ. ಈ ಒಂದು ಕೀಟ ಏನ್ ಮಾಡ್ತು, ಬ್ರಹ್ಮ ಸೃಷ್ಟಿ ಮಾಡಿದಂತಹ ಒಂದು ಕೀಟ ಏನ್ ಮಾಡ್ತು, ಆ ಕೀಟ ಬಂದು ಆ ಬಿಲ್ಲನ್ನ, ಬಿಲ್ಲಿನ ಒಂದು ಕಟ್ಟಿರುವಂತಹ ಒಂದು ದಾರ ಅಂತ ಏನ್ ಹೇಳ್ತೀವಲ್ಲ ಅದನ್ನ ಕಚ್ಚುತ್ತೆ. ಅದು ಕಚ್ಚಿ ಏನ್ ಮಾಡುತ್ತೆ, ಆ ಬಿಲ್ಲಿನ ಸ್ಟ್ರಿಂಗ್ ಅಂತ ಏನ್ ಹೇಳ್ತೀವಲ್ಲ ಅದು ಕಟ್ಟಾಗಿ ಅದು ವಿಷ್ಣುವಿನ ಕತ್ತಿನ ಒಂದು ಇದನ್ನ ಸೀಳ್ಕೊಂಬಂದು ವಿಷ್ಣುವಿನ ತಲೆ ಕಟ್ಟಾಗತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಆ ರೀತಿ ವಿಷ್ಣುವಿನ ತಲೆ ಕಟ್ಟಾದಾಗ ಬ್ರಹ್ಮದೇವರು ಮತ್ತೆ ಏನ್ ಮಾಡ್ತಾರೆ, ಒಂದು ಕುದುರೆಯ ಒಂದು ತಲೆಯನ್ನು ತಂದು ಮತ್ತೆ ವಿಷ್ಣುವಿನ ಒಂದು ದೇಹಕ್ಕೆ ಜೋಡಿಸ್ತಾರೆ. ಆಗ ಹಯಗ್ರೀವ ಅನ್ನುವಂಥ ಒಂದು ಅವತಾರ, 24 ಅವತಾರಗಳಲ್ಲಿ ಹಯಗ್ರೀವ ಅನ್ನೋದು ಕೂಡ ಒಂದು ಅವತಾರ. ಆ ಅವತಾರದಲ್ಲಿ ಬಂದು ಆ ರಾಕ್ಷಸನ ಒಂದು ಸಂಹಾರವನ್ನ ಮಾಡ್ತಾನೆ ಅನ್ನುವಂಥದ್ದು. ಅಂದ್ರೆ ಯಾಕೆ ಇವೆಲ್ಲವೂ ಕೂಡ ಸೃಷ್ಟಿಯಾಯಿತು ಅಂತಂದ್ರೆ, ಬ್ರಹ್ಮನಲ್ಲಿದ್ದಂತಹ ವೇದವನ್ನ ಆ ರಾಕ್ಷಸ ಕದ್ದು ಹೋದಾಗ, ಅಂದ್ರೆ ಯಾಕೆ ಕದ್ಕೊಂಡ ಅಂತಂದ್ರೆ, ವೇದಗಳಿದ್ದಾಗ, ಶಾಸ್ತ್ರಗಳಿದ್ದಾಗ ಮನುಷ್ಯರು ಸಾತ್ವಿಕರಾಗಿ ಇರೋಕ್ ಸಾಧ್ಯ ಆಗತ್ತೆ ಅಂತ. ಯಾಕೆಂದ್ರೆ ನಾವೆಲ್ಲವೂ ಕೂಡ ಇವತ್ತು ಶಾಸ್ತ್ರಬದ್ಧವಾಗಿ ಎಲ್ಲವನ್ನು ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಲ್ಲ. ಯಾವತ್ತೇ ಏನಾದ್ರು ಪೂಜೆಗಳನ್ನಾಗಲಿ, ಪುನಸ್ಕಾರಗಳನ್ನಾಗ್ಲಿ, ವ್ರತಗಳನ್ನಾಗ್ಲಿ ಮಾಡ್ಬೇಕಂದ್ರೆ ಸಾಮಾನ್ಯ ನಾವೇನ್ ಹೇಳ್ತೀವಿ, ಶಾಸ್ತ್ರ ಏನ್ ಹೇಳುತ್ತೆ ಅಂತ ಹೇಳ್ತೀವಲ್ವಾ. ಶಾಸ್ತ್ರ ಅಂದ್ರೆ ಏನು, ವೇದದಲ್ಲಿ ಏನಿದೆ ಅನ್ನೋದನ್ನೇ ಶಾಸ್ತ್ರ ಅಂತ ಕರೆಯುವಂಥದ್ದು. ಸೊ ಬ್ರಹ್ಮನಲ್ಲಿದ್ದಂತಹ ಆ ವೇದವನ್ನ ಅಪಹರಣ ಮಾಡಿಬಿಟ್ರೆ ಏನಾಗುತ್ತೆ, ಎಲ್ಲರೂ ಕೂಡ ಸಾತ್ವಿಕ ಮನೋಭಾವವನ್ನು ತ್ಯಜಿಸಿ ರಾಜಸಿಕರ ಅಥವಾ ತಾಮಸಿಕರಾಗ್ತಾರೆ. ಎಲ್ಲರೂ ಕೂಡ ರಾಕ್ಷಸೀಭೂತರಾಗಿ ಅವರ ಸ್ವಭಾವಗಳು ಚೇಂಜ್ ಆಗುತ್ತೆ ಅನ್ನುವಂತಹ ದೃಷ್ಟಿನಲ್ಲಿ ಆ ವೇದವನ್ನ ಬ್ರಹ್ಮನಿಂದ ಕದ್ಗೊಳ್ಪಟ್ಟಂತೆ ಅಥವಾ ಕಳ್ತನವನ್ನ ಮಾಡೋದಾಗತ್ತೆ. ಮತ್ತೆ ವಿಷ್ಣು ಹಯಗ್ರೀವನ ಒಂದು ಅವತಾರದಲ್ಲಿ ಈ ರೀತಿ ಆ ರಾಕ್ಷಸನ ಒಂದು ಸಂಹಾರವನ್ನ ಮಾಡ್ದ ಅನ್ನುವಂಥ ಒಂದು ಕತೆ ಶಾಸ್ತ್ರದಲ್ಲಿ ನಮಗೆ ಕೇಳಿ ಬರುತ್ತೆ. ಸೊ ಈ ನಾಮಕ್ಕೆ ವೇದ ಅಂತ ಯಾಕೆ ಕಥೆನ ಹೇಳಿದೆ ಅಂದ್ರೆ, ಬ್ರಹ್ಮನಲ್ಲೂ ಕೂಡ ಆ ವೇದವನ್ನ ಅವನು ಸಂರಕ್ಷಣೆ ಮಾಡಿ ಇಟ್ಕೊಂಡಿದ್ದಾನೆ. ವೇದ ಅಂತ ಅಂದ್ರೆ ಇರುವಂತಹ ಶಾಸ್ತ್ರದ ಪ್ರಕಾರ ನಾವೆಲ್ಲರೂ ಕೂಡ ನಡ್ಕೊಂಡ್ರೆ ನಾವೆಲ್ಲರೂ ಕೂಡ ಸಾತ್ವಿಕರಾಗ್ತೀವಿ, ನಮ್ಮ ಒಂದು ಮನಸ್ಸು ಸಾತ್ವಿಕದ ಎಡೆಗೆ ಹೋಗುತ್ತೆ ಅನ್ನುವಂತಹ ಒಂದು ಅರ್ಥದಲ್ಲಿ ನಾವು ವಿಷ್ಣುವಿಗೆ ವೇದ ಅನ್ನುವಂತಹ ಒಂದು ನಾಮವು ಕೂಡ ಇದೆ. ಇನ್ನ ಮುಂದಿನ ನಾಮಕ್ಕೆ ಹೋಗೋಣ. ಮುಂದಿನ ನಾಮ ವೇದವಿತ್ ಅನ್ನುವಂಥದ್ದು ಇನ್ನೊಂದು ವಿಷ್ಣುವಿನ ನಾಮ. ಯಾಕೆ ವೇದವಿತ್ ಅಂತ ಕರೀತಾರೆ ಅಂತ ಅಂದ್ರೆ, ವೇದ ಅಂದ್ರೆ ಇವಾಗ ನಾವು ತಿಳ್ಕೊಂಡ್ವಿ, ವೇದ ಅಂದ್ರೆ ಏನು ಅಂದ್ರೆ, ವೇದ ಅಂದ್ರೆ ಶಾಸ್ತ್ರ ಅಥವಾ ನಿಯಮಗಳು ಇಲ್ಲ. ಇದನ್ನ ಯಾರು ತಿಳ್ಕೊಂಡಿರ್ತಾರೋ ಅವರಿಗೆ ವೇದವಿತ್ ಅಂತ ಕರೀತಾರೆ ಅಂತ. ದ ಒನ್ ಹೂ ನೋಸ್ ದ ಮೀನಿಂಗ್ ಆಫ್ ವೇದಾಸ್ ಇಸ್ ಕಾಲ್ಡ್ ವೇದವಿತ್. ಯಥಾವತ್ ವೇದಾರ್ಥಂ ವೇತ್ತೇತಿ ಇತಿ ವೇದವಿತ್ ಅಂತ. ಅಂದ್ರೆ ಯಥಾವತ್ ಅದು ಹೇಗಿದೆಯೋ ಹಾಗೆ, ಅದ್ರಲ್ಲಿ ಏನು ಪರಿಷ್ಕರಣೆ ಮಾಡುವಂತ ಅವಶ್ಯಕತೆ ಇಲ್ಲ. ಈಗ ಭಗವದ್ಗೀತೆ ಅಂತ ತಗೊಂಡ್ರೆ, ಯಾರಾದ್ರೂ ನಾನು ಭಗವದ್ಗೀತೆಯಲ್ಲಿ ಇದನ್ನು ಚೇಂಜ್ ಮಾಡಿದ್ದೀನಿ ಅಂತ ಕೇಳಿರೋರು ಇದ್ದೀರಾ ನೀವು ಯಾರಾದ್ರೂ? ಇಲ್ಲ ಅಲ್ಲ. ಅದು ಭಗವದ್ಗೀತೆ ಭಗವಂತನೇ ಹೇಳಿರೋದ್ರಿಂದ ಅದನ್ನ ಯಾರೋ ಪರಿಷ್ಕರಣೆ ಮಾಡ್ತೀನಿ, ಅದ್ರಲ್ಲಿ ಏನೋ ವ್ಯಾಕರಣ ದೋಷ ಇದೆ ಅಥವಾ ಇದನ್ನು ಸರಿ ಮಾಡ್ತೀನಿ ಅಂತ ಹೇಳೋರು ಯಾರು ಕೂಡ ಇಲ್ಲ. ಯಾಕೆಂದ್ರೆ ಅದು ಶಾಸ್ತ್ರ, ಅದು ವೇದ ಉಪನಿಷತ್ತುಗಳ ಸಾರವೇ ಭಗವದ್ಗೀತೆ ಅಂತ ಹೇಳ್ತಾರಲ್ವಾ. ಸೊ ಹಾಗೆ ಆ ವೇದವನ್ನ ಯಾರು ಅರ್ಥ ಮಾಡ್ಕೊಂಡಿರ್ತಾರೆ, ಯಥಾವತ್ ಏನೂ ಕೂಡ ಪರಿಷ್ಕರಣೆ ಮಾಡ್ದಲೇ ಯಾರು ಅರ್ಥೈಸ್ಕೊಂಡಿರ್ತಾರೆ ಅಂಥವನಿಗೆ ವೇದವಿತ್ ಅಂತ ಕರೀತಾರೆ ಅಂತ. ಸೊ ಇಲ್ಲಿ ಶ್ರೀಮನ್ ನಾರಾಯಣನಿಗೆ ಅಥವಾ ವಿಷ್ಣುವಿಗೆ ಯಾಕೆ ವೇದವಿತ್ ಅಂತ ಕರೀತಾರೆ ಅಂತ ಅಂದ್ರೆ, ವೇದಗಳನ್ನ ಅಂದ್ರೆ ನಿಯಮಗಳನ್ನ, ಶಾಸ್ತ್ರಗಳನ್ನ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರುವಂತಹ ಪುರುಷ ಅವನಾಗಿದ್ದಾನೆ ಅನ್ನುವಂತಹ ಒಂದು ಅರ್ಥದಲ್ಲಿ ವೇದವಿತ್ ಅಂತ ಅವನಿಗೊಂದು ಅರ್ಥ ಕೂಡ ಇದೆ. ಸೊ ಒಂದು ಕಥೆಯ ಮುಖಾಂತರ ನಾವು ಈ ನಾಮವನ್ನ ಮತ್ತೆ ಅರ್ಥೈಸ್ಕೊಂತೀವಿ ಅನ್ನೋದೇ ಆದ್ರೆ, ನಾವು ಮತ್ತೆ ರಾಮಾಯಣದ ಒಂದು ಕಥೆಗೆ ಬರ್ತೀವಿ. ನಿಮ್ಗೆಲ್ಲರೂ ಕೂಡ ಎಷ್ಟರ ಮಟ್ಟಿಗೆ ಈ ಕತೆ ನಿಮಗೆ ಗೊತ್ತಿದೆ ಅಂತ ನನಗೆ ಗೊತ್ತಿಲ್ಲ, ಆದ್ರೆ ನಿಜವಾಗ್ಲೂ ಈ ಕಥೆಯನ್ನ ತಿಳ್ಕೊಳ್ಬೇಕಾದಂತಹ ಒಂದು ಅವಶ್ಯಕತೆ ನಮ್ಗೆಲ್ಲರಿಗೂ ಕೂಡ ಇದೆ. ನಿಮ್ಗೆ ಗೊತ್ತಿರೋ ಹಾಗೆ ರಾಮ ಮತ್ತೆ ರಾವಣನಿಗೆ ಯುದ್ಧ ಆಗತ್ತೆ. ಸೀತಾಪಹರಣದ ಒಂದು ವಿಚಾರವಾಗಿ ರಾವಣನಿಗೂ ಮತ್ತೆ ರಾವಣನಿಗೂ ಯುದ್ಧದ ಒಂದು ಘೋಷಣೆ ಆಗುತ್ತೆ. ಯುದ್ಧದಿಂದನೇ ರಾವಣನ ಸಂಹಾರ ಮಾಡಿ ಸೀತೆಯನ್ನ ಪಡ್ಕೊಬೇಕು ಅನ್ನುವಂತಹ ಒಂದು ಇದಾಗತ್ತೆ. ಮೊದಲಿಗೆ ಆಕ್ಚುಲಿ ರಾಮ ಅಂಗದನ್ನ ಕಳಿಸ್ತಾನೆ ರಾವಣನ ಹತ್ರ, ಹೋಗಿ ಸಂಧಾನ ಮಾಡ್ಕೊಂಬ, ಶಾಂತಿಯುತವಾಗಿ ಸೀತೆಯನ್ನ ಹಿಂತಿರುಗಿಸು,
ಸೀತೆಯ ಹಿಂತಿರುಗಿಸಲು ಯಾವುದೇ ರೀತಿ ಯುದ್ಧದ ಅವಶ್ಯಕತೆ ಇರೋದಿಲ್ಲ ನೀವು ಅನ್ನೋಂತಹ ಅಂಗದನ್ನ ರಾವಣ ಕಳಿಸ್ತಾನೆ. ಆದರೆ ಅದು ಯಾವುದೂ ಕೂಡ ಫಲಪ್ರದ ಆಗೋದಿಲ್ಲ. ಅಂದರೆ ಆ ಒಂದು ಪ್ರಯತ್ನ ವಿಫಲವಾಗುತ್ತೆ. ಇಲ್ಲಿ ನಾವು ಈ ಕಥೆಯನ್ನು ನಾವು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಬೇಕು. ಅಂದರೆ ನಾನಂತೂ ರಾವಣನ ಒಂದು ಹೀರೋ ಅಂತಾನೆ ನಾನು ನನ್ನ ಒಂದು ಪರಿಕಲ್ಪನೆಯಲ್ಲಿ ರಾವಣ ಒಬ್ಬ ನಿಜವಾದ ಹೀರೋ. ಯಾಕೆ ಅಂತ ಅಂದ್ರೆ ಅವನ ಒಂದು ಜ್ಞಾನ ಏನಿದೆ, ಅವನ ಒಂದು ಪಾಂಡಿತ್ಯ ಏನಿದೆ, ಅಥವಾ ಅವನ ಒಂದು ಭಕ್ತಿ ನಿಷ್ಠೆ ಏನಿದೆ, ಅವನೆಷ್ಟು ಮಟ್ಟಿಗೆ ಶಿವನ ಭಕ್ತ ಆಗಿದ್ದ ಅಂತಂದ್ರೆ ಶಿವನು ತನ್ನ ಹೆಂಡತಿಯನ್ನ ಕಳಿಸ್ಕೊಡು ಅಂತಲೂ ಕೂಡ ಅವನು ಸ್ವಲ್ಪನೂ ಕೂಡ ಯೋಚನೆ ಮಾಡಿದರೆ ಆಯ್ತು ಕರ್ಕೊಂಡು ಹೋಗು ಪಾರ್ವತಿಯನ್ನ ಅಂತ ಕಳಿಸ್ಕೊಟ್ಟಂತಹ ಒಂದು ಪರಿಸ್ಥಿತಿ ಅಥವಾ ಒಂದು ಸ್ಥಿತಿ ಇದೆ ಅಂತ ಅಂದ್ರೆ ನೀವು ಲೆಕ್ಕ ಹಾಕಿ ರಾವಣನ ಭಕ್ತಿ ಶಿವನ ಮೇಲೆ ಎಷ್ಟಿತ್ತು ಅಂತ. ತನ್ನ ಕರ್ಣನ್ನೇ ಬಗೆದು ವೀಣೆಯ ತಂತಿಯನ್ನಾಗಿ ಮಾಡಿ ನುಡಿಸಿದಂತಹ ಒಬ್ಬ ಪರಾಕ್ರಮಿ ರಾವಣನಾಗಿದ್ದ. ನಾವೆಲ್ಲರೂ ಕೂಡ ಅವನು ಮಾಡಿದ ಒಂದೇ ಒಂದು ತಪ್ಪಿಗೆ, ಸೀತೆಯ ಒಂದು ಅಪಹರಣ ಮಾಡಿ ಇಟ್ಕೊಂಡಿದ್ದ ಅನ್ನೋ ಒಂದೇ ಒಂದು ತಪ್ಪಿಗೆ ನಾವೆಲ್ಲರೂ ಕೂಡ ರಾವಣನನ್ನ ಬಹಳ ಕೆಟ್ಟವನು ಅಥವಾ ಬಹಳ ಒಂದು ವಿಲನ್ ಅನ್ನುವಂತಹ ಒಂದು ದೃಷ್ಟಿಯಲ್ಲಿ ನಾವೆಲ್ಲರೂ ಕೂಡ ನೋಡ್ತೀವಿ. ಆದರೆ ನಿಜವಾಗ್ಲೂ ಅವನ ಧರ್ಮನಿಷ್ಠೆ ಆಗಿರ್ಬೋದು, ಅವನ ಒಂದು ಪೌರೋಹಿತ್ಯ, ವೇದಗಳನ್ನ ಅರ್ಥ ಮಾಡ್ಕೊಂಡಿರುವಂತಹ ಒಬ್ಬ ಮನುಷ್ಯ ಇಡೀ ಲೋಕದಲ್ಲಿ, ಅಂದ್ರೆ ಆಗಿನ ತ್ರೇತಾಯುಗದಲ್ಲಿ ವೇದ ಪಾರಂಗತನಾದಂತಹ, ಅಂದ್ರೆ ಎಲ್ಲಾ ಚತುರ್ವೇದಗಳನ್ನು ಅರ್ಥಿದ್ದಂತಹ ಪುರುಷ ರಾವಣನ್ ಬಿಟ್ರೆ ಬೇರೆ ಇನ್ಯಾರೂ ಕೂಡ ಇರಲಿಲ್ಲ ಅಂತ. ಸೊ ಅದೇ ಒಂದು ಸಂದರ್ಭದಲ್ಲಿ ಅಷ್ಟರ ಮಟ್ಟಿಗೆ ರಾವಣನ ಒಂದು ಯೋಗ್ಯತೆ ಅಥವಾ ರಾವಣನ ಒಂದು ಜ್ಞಾನ, ರಾವಣನ ಒಂದು ಪಾಂಡಿತ್ಯ ಇತ್ತು ಅಂತ ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ಸೊ ಮತ್ತೆ ಕತೆಗೆ ಬರೋದಾದ್ರೆ ಈಗ ಸನ್ನಿವೇಶ ಏನಂತಂದ್ರೆ ರಾಮ ಯುದ್ಧಕ್ಕೆ ಆಹ್ವಾನವನ್ನು ಮಾಡಬೇಕು, ಅಂಗದನ್ನ ಕಳಿಸಿದ್ದಾನೆ. ಅದು ಫಲಪ್ರದ ಆಗಿಲ್ಲ. ಶಾಂತಿಯುತವಾಗಿ ಸೀತೆಯನ್ನ ಹಿಂತಿರುಗಿಸು ಅಂದ್ರೆ ಅವನು ಹಿಂತಿರುಗಿಸಕ್ಕೆ ನಿರಾಕರಿಸ್ತಾನೆ. ನಂತರದಲ್ಲಿ ಸಾಮಾನ್ಯವಾಗಿ ಶಾಸ್ತ್ರ ಏನ್ ಹೇಳುತ್ತೆ ಅಂದ್ರೆ ಒಂದು ಯುದ್ಧವನ್ನ ಮಾಡಬೇಕು ಅಂತಂದ್ರೆ ಯುದ್ಧದ ಒಂದು ಪೂಜೆ ಆಗ್ಬೇಕಾಗತ್ತೆ, ಅಂದ್ರೆ ಕಂಕಣವನ್ನ ಕಟ್ಟಬೇಕಾಗತ್ತೆ. ಅದು ಒಂದು ಶಾಸ್ತ್ರ. ಕಂಕಣ ಕಟ್ಟೋದು ಅಂತಂದ್ರೆ ಯಾವುದೇ ಒಂದು ಯುದ್ಧ ಆಗಿರ್ಬೋದು ಅಥವಾ ಯಾವುದೇ ಒಂದು ಕಾರ್ಯ ಆಗಿರ್ಬೋದು, ಅದರ ಒಂದು ಚಾಲನೆ ಆಗ್ಬೇಕು ಅಂದಾಗ ಎರಡೂ ಪಕ್ಷದವರು ಒಮ್ಮತದಿಂದ ಕೂತು ಆ ಒಂದು ಕಂಕಣವನ್ನ ಕಟ್ಕೊಬೇಕಾಗತ್ತೆ. ಕಂಕಣದ ಒಂದೊಂದು ಪೂಜೆ ಅಥವಾ ಒಂದು ವ್ರತದ ರೀತಿ ಅದು ಪೂಜೆಯನ್ನ ಸಲ್ಲಿಸ್ಬೇಕಾಗತ್ತೆ. ಆಗ ರಾಮ ಘೋಷಣೆಯನ್ನು ಮಾಡ್ತಾನೆ, ಈ ಒಂದು ಪ್ರಾಂತ್ಯದಲ್ಲಿ ಲಂಕೆಯಲ್ಲಿ ಯಾರಿದ್ದಾರೆ ಚತುರ್ವೇದಗಳನ್ನು ತಿಳಿದಿರುವಂತಹ ಪುರುಷರು ಯಾರಿದ್ದಾರೆ, ಅಂತಹ ಒಂದು ಪೌರೋಹಿತ್ಯವನ್ನ ತಿಳಿದಿರುವಂತಹ ಪುರೋಹಿತನನ್ನ ಕರ್ಕೊಂಬನ್ನಿ ಈ ಒಂದು ಕಂಕಣವನ್ನ ಕಟ್ಸೋದಕ್ಕೆ ಅಂತ ಘೋಷಣೆಯನ್ನ ಮಾಡ್ತಾರೆ. ಎಲ್ಲರೂ ಹೋಗಿ ಇಡೀ ಲಂಕೆಯನ್ನ ತಿರುಗಾಡ್ಕೊಂಡು ಬರ್ತಾರೆ. ಯಾರೂ ಕೂಡ ವೇದಗಳನ್ನ ತಿಳಿದಿರುವಂತಹ ಜ್ಞಾನಿಗಳು, ಯಜ್ಞಶಾಸ್ತ್ರಗಳನ್ನ ತಿಳಿದಿರುವಂತಹ ಜ್ಞಾನಿಗಳು, ಅಂತಹ ವಿದ್ಯೆಯನ್ನ ಕಲ್ತಿರೋರು ಯಾರೂ ಕೂಡ ಲಂಕೆಯಲ್ಲಿ ಇರೋದಿಲ್ಲ. ಅದ್ರ ಒಬ್ಬರು ಮಾತ್ರ ಇರ್ತಾನೆ, ಅವನು ರಾವಣ ಆಗಿರ್ತಾನೆ. ಆಗ ಶ್ರೀರಾಮ ಹೇಳ್ತಾನೆ, ಹೌದಾ ರಾವಣನ್ಗೆ ಗೊತ್ತಿದೆ, ಅವನ್ನೇ ಕೇಳಿ, ಅವನೇ ಪುರೋಹಿತನಾಗಿ ಬರ್ತಾನ ಈ ಪೂಜೆಗೆ ಕೇಳಿ ಅಂತ. ಆಗ ಆಂಜನೇಯನಿಗೆ ಬಹಳ ಒಂದು ಆಶ್ಚರ್ಯ ಆಗತ್ತಂತೆ. ಯುದ್ಧವನ್ನ ಮಾಡಕ್ಕೆ ಹೊರಟಿರೋದೇ ರಾವಣನ ಹತ್ರ, ಅವನ ಹತ್ರನೇ ಬಂದ್ಬಿಟ್ಟು ನೀನು ಪೌರೋಹಿತ್ಯ ಕಾರ್ಯವನ್ನ ಮಾಡ್ಕೊಡು ಇದಕ್ಕೆ ಅಂತ ಕೇಳಿದ್ರೆ ಅವನು ಒಪ್ಕೊಂತಾನ ಅನ್ನುವಂತಹ ಒಂದು ಆಶ್ಚರ್ಯವಾದಂತಹ ಒಂದು ಸಂಗತಿ ಆಂಜನೇಯನಿಗೆ ಹುಟ್ಟುತ್ತಂತೆ. ರಾಮನನ್ನು ಕೂಡ ಪ್ರಶ್ನೆ ಮಾಡ್ತಾನೆ ಆಂಜನೇಯ, ನೀನು ಯುದ್ಧಕ್ಕೆ ಹೊರಟಿರೋನ ಹತ್ರನೇ ನೀನು ಕರೀತ್ಯಾ, ನೀ ಬಂದು ಪೌರೋಹಿತ್ಯವನ್ನ ಮಾಡ್ಕೊಡು ಅಂತ? ಅದಾಗತ್ತಾ? ರಾವಣ ಒಪ್ಕೊಂತಾನ ಇದಕ್ಕೆ? ರಾವಣ ನಮ್ಮ ಮೇಲೆ ಕೆಂಡ ಕಾರ್ತಿದ್ದಾನೆ, ನಮ್ಮನ್ನ ಸಂಹಾರ ಮಾಡಬೇಕು ಅಂತ ಪಣವನ್ನು ತೊಟ್ಟಿದ್ದಾನೆ, ತನ್ನ ಮಗನನ್ನ ಕಳ್ಕೊಂಡಿದ್ದಾನೆ, ತನ್ನ ಸೈನ್ಯನೆಲ್ಲ ಕಳ್ಕೊಂಡಿದ್ದಾನೆ, ಎಲ್ಲವನ್ನೂ ಕಳ್ಕೊಂಡು ಅವನ ಇದು ಬಹಳ ಉಚ್ಚ ಸ್ಥಾನದಲ್ಲಿದೆ ಅವನ ಕೋಪ, ಬರ್ತಾನ ಅಂತ. ರಾಮ ಹೇಳ್ತಾನೆ, ಇಲ್ಲ ಪ್ರಯತ್ನ ಮಾಡು, ಏನಾಗತ್ತೆ, ಪ್ರಯತ್ನ ಮಾಡೋದ್ರಲ್ಲಿ ಏನಿದೆ, ಅವನು ಜ್ಞಾನವಂತ, ಅವನು ಬುದ್ಧಿವಂತ, ಅವನ ಒಂದು ವಿದ್ಯೆಗೆ ನಾವು ಬೆಲೆಯನ್ನ ಕೊಡ್ಲೇಬೇಕು ಅನ್ನುವಂತಹ ಅರ್ಥದಲ್ಲಿ ಆಂಜನೇಯನ್ನ ಮತ್ತೆ ರಾವಣ ಹತ್ರ ಕಳಿಸ್ತಾರಂತೆ. ರಾವಣ ಆ ಒಂದು ಕ್ಷಣದಲ್ಲಿ ಹೇಳ್ತಾನೆ, ಆಯ್ತು ನಾನು ಬರ್ತೀನಿ ಅಂತ. ಯಾಕೆ ಬರ್ತೀನಿ ಅಂತ ಒಪ್ಕೊಂತಾನೆ ಅಂದ್ರೆ ಅವನು ಹೇಳ್ತಾನಂತೆ, ನಾನು ಈ ಲಂಕೆಗೆ ಮಹಾರಾಜನ ಆಗಿರೋದಕ್ಕಿಂತ ಮುಂಚೆ ನಾನು ನನ್ನ ಕಾರ್ಯ ಅಥವಾ ನನ್ನ ಒಂದು ಹೆಸರು ಪೌರೋಹಿತ್ಯದ ಒಂದು ಕೆಲಸ. ನಾನೊಬ್ಬ ಪುರೋಹಿತ, ಶಾಸ್ತ್ರಗಳನ್ನ ವೇದಗಳನ್ನ ಅಧ್ಯಯನ ಮಾಡಿ ಆ ಒಂದು ಜ್ಞಾನವನ್ನ ಸಂಪಾದನೆ ಮಾಡ್ಕೊಂಡು ಮೊದಲಿಗೆ ನಾನು ಪೌರೋಹಿತ್ಯದ ಒಂದು ಕೆಲಸವನ್ನ ಮಾಡಿ ನಂತರದಲ್ಲಿ ನಾನು ರಾಜ ಆದವನು. ನನ್ನ ಒಂದು ಮುಂಚಿನ ಕಾರ್ಯ ಏನಿದೆ ನಾನು ಬಿಡೋದಕ್ಕೆ ನಾನು ಇಚ್ಛೋದಿಲ್ಲ. ಅದು ಯಾರೇ ಆಗಿರ್ಬೋದು, ನನ್ನ ವೈರಿ ಆಗಿರ್ಬೋದು,
ನಾನು ಬರ್ತೀನಿ, ಬಂದು ಕಂಕಣವನ್ನ ಕಟ್ತೀನಿ ಅಂತ ರಾವಣ ಒಪ್ಕೊಂತಾನಂತೆ. ಹಾಗೆ ಒಂದು ಚಿತ್ರಣ ನಿಮ್ಮ ಒಂದು ಮನಸ್ಸಿನಲ್ಲಿ ಬರಬೇಕು. ರಾವಣ ಮತ್ತೆ ರಾಮ ಇನ್ನು ಯುದ್ಧ ಆಗಿರೋದಿಲ್ಲ, ಇನ್ನೇನು ಯುದ್ಧಕ್ಕೆ ಸಿದ್ಧರಾಗಬೇಕು. ಆದರೆ ರಾವಣನೇ ಬಂದು ಈ ಒಂದು ಪೌರೋಹಿತ್ಯದ ಕೆಲಸದಲ್ಲಿ, ಅಂದ್ರೆ ಅವನ ಒಂದು ಆಹುತಿಗೇನೆ ಕೊಂಡ್ಕೊಳ್ಳೋದಕ್ಕೆ ಅವನೇ ಒಂದು ಕಂಕಣವನ್ನ ಕಟ್ತಾನೆ. ಅಂದ್ರೆ ನೀವು ಅರ್ಥೈಸ್ಕೊಳ್ಳಿ ಎಷ್ಟರ ಮಟ್ಟಿಗೆ ರಾವಣನ ಒಂದು ಜ್ಞಾನ ಇದೆ, ಅಥವಾ ಎಷ್ಟರ ಮಟ್ಟಿಗೆ ರಾವಣ ಸಾತ್ವಿಕವಾದಂತಹ ಪುರುಷನಾಗಿದ್ದ ಅಂತ. ರಾವಣ ಬಂದು ರಾಮನ ಹತ್ರ ಕೂತ್ಕೊಂತಾರೆ, ಪೂಜಾ ವಿಧಾನಗಳನ್ನ, ವೇದ ಮಂತ್ರಗಳನ್ನ ಎಲ್ಲವೂ ಕೂಡ ಪಠಿಸ್ತಾನೆ. ಶಾಸ್ತ್ರೋತ್ತರವಾಗಿ ಕಂಕಣವನ್ನ ಕಟ್ಟಿ ಯುದ್ಧಕ್ಕೆ ಸಿದ್ಧ ಅಂತ ಘೋಷಣೆ ಮಾಡ್ತಾನೆ. ರಾವಣ ರಾಮನ ನೋಡ್ಬೇಕಂದ್ರೆ ಅವನ ಒಂದು ದೃಷ್ಟಿ ಎಷ್ಟರ ಮಟ್ಟಿಗಿತ್ತು, ನನ್ನ ವೈರಿ ವಿನಾಶ ಆಗ್ಲಿ, ಸೀತೆ ನನಗೇ ಉಳ್ಕೊಳ್ಳಿ, ರಾಮನ ಒಂದು ಹತ್ಯೆಯನ್ನು ನಾನು ಮಾಡೇ ತೀರ್ತೀನಿ ಅನ್ನುವಂತಹ ಒಂದು ಕೆಂಡಮಂಡಲವಾಗಿ ಅವನ ದೃಷ್ಟಿ ಇದ್ರೂ ಕೂಡ ರಾಮನನ್ನ ಒಮ್ಮೆ ನೋಡಿದ ತಕ್ಷಣ ರಾವಣನಿಗೆ ಎಂತಹ ಒಂದು ಭಾವನೆ ಬಂತು ಅಂತ ಅಂದ್ರೆ, ಎಷ್ಟು ತೇಜಸ್ಸಿದೆ ಈ ಒಂದು ಮುಖದಲ್ಲಿ, ರಾಮನ ಮುಖದಲ್ಲಿ ಎಷ್ಟು ತೇಜಸ್ಸಿ. ಅಂತಹ ಒಂದು ಯುದ್ಧದ ಪರಿಸ್ಥಿತಿಯಲ್ಲೂ ಕೂಡ ರಾಮನ ಮುಖ ಎಷ್ಟರ ಮಟ್ಟಿಗೆ ಪ್ರಶಾಂತವಾಗಿತ್ತು ಅಂತ ಅಂದ್ರೆ, ಅದು ನೀವು ಓದಬೇಕು. ಓದಿದಾಗ ನಿಜವೂ ಅದು ಮೈ ನವಿರೇಳುತ್ತೆ ನಮ್ಗೆ. ನಿಜವೂ ಪ್ರಶಾಂತವಾದ ಚಂದ್ರನ್ಗೆ ಹೋಲಿಸ್ತಾರೆ ಆ ಒಂದು ರಾಮಾಯಣದಲ್ಲಿ ಪುಸ್ತಕದಲ್ಲಿ. ಚಂದ್ರ ಯಾವ ರೀತಿ ಪ್ರಶಾಂತ ಚಿತ್ರದಿಂದ ಒಂದು ಆಹ್ಲಾದವಾಗಿ ಕಣ್ಣಿಗೆ ಗೋಚರ ಆಗುತ್ತೋ ಆ ಮಟ್ಟಿಗೆ ರಾವಣನಿಗೆ ರಾಮನ ಮುಖ ಕಾಣಿಸ್ತಂತೆ. ಎಷ್ಟು ಕೆಂಡಮಂಡಲ ಆಗಿದ್ದ ಒಂದು ಎಮೋಷನ್ ಏನಿತ್ತು ರಾವಣನಿಗೆ, ಆ ಶ್ರೀರಾಮನ ಮುಖದ ಒಂದು ತೇಜಸ್ಸು ನೋಡ್ತಾನೆ, ಅವನಿಗೆಲ್ಲವೂ ಕೂಡ ಶರಣಾಗತಿ ಮನೋಭಾವಕ್ಕೆ ಬಂದ್ಬಿಟ್ನಂತೆ. ಅಯ್ಯೋ, ನಾನು ಇವನ ಜೊತೆ ಯುದ್ಧ ಮಾಡಕ್ ಹೊರಟಿದ್ದೀನ, ಪಾಪದವನು ಇವನು, ನಾನು ಇವನ ಹೆಂಡತಿಯನ್ನು ಕರ್ಕೊಂಡು ಮೋಸ ಮಾಡಿ ಇವನ ಹೆಂಡತಿಯನ್ನು ಕರ್ಕೊಂಡು ನಾನು ಇಟ್ಕೊಂಡಿದ್ದೀನಿ, ಇಂಥ ಅಧರ್ಮದ ಒಂದು ಕೃತ್ಯವನ್ನು ಮಾಡ್ತಿದ್ದೀನಿ, ನನಗಿದು ಬೇಕಾಗಿತ್ತಾ ಅಂತ ಎಲ್ಲೋ ಒಂದ್ ಕಡೆ ಅವನಿಗೆ ಅನ್ಸುತ್ತಂತೆ. ಆದರೂ ಕೂಡ ರಾಜ ಒಂದು ಆಲ್ರೆಡಿ ಆ ತಪ್ಪೆಲ್ಲ ನಡೆದೋಗಿದೆ, ಯುದ್ಧದ ಒಂದು ಘೋಷಣೆ ಆಗಿದೆ, ಮತ್ತೆ ನಾನು ಶರಣಾಗತಿ ಆದ್ರೆ ನನ್ನ ಒಂದು ಇದಕ್ಕೆ ಅದು ಮರ್ಯಾದೆ ಅಲ್ಲ ಅನ್ನುವಂತಹ ಒಂದು ದೃಷ್ಟಿನಲ್ಲಿ ರಾಮನ ಜೊತೆ ಯುದ್ಧವನ್ನು ಮಾಡೋಕ್ಕೆ ಒಪ್ಕೊಂತಾನಂತೆ. ಕಡೆಗೆ ಅಲ್ಲಿ ಆಗತ್ತೆ ಅನ್ನುವಂಥದ್ದು. ಕಡೆಗೆ ಕತೆ ಇಲ್ಲಿಗೆ ನಿಲ್ಲೋದಿಲ್ಲ. ರಾವಣನ ಹತ್ಯೆ ಮಾಡ್ತಾನೆ. ರಾವಣ ಇನ್ನೇನು ಪ್ರಾಣವನ್ನ ಬಿಡುವಂತಹ ಒಂದು ಸಮಯ ಬರುತ್ತೆ. ಸಮಯ ಬಂದಾಗ ನಿಮ್ಗೆ ಈ ಕತೆ ಸಾಮಾನ್ಯವಾಗಿ ಗೊತ್ತಿದೆ ಅಂತ ಭಾವಿಸ್ತೀನಿ. ರಾಮ ಲಕ್ಷ್ಮಣನಿಗೆ ಹೋಗಿ ಹೇಳ್ತಾನಂತೆ, ರಾವಣ ಬಹಳ ಸಾಮಾನ್ಯವಾದಂತಹ ಒಬ್ಬ ಮನುಷ್ಯ ಅಲ್ಲ, ಅವನು ವೇದ ಪಾರಂಗತನು, ಯಜ್ಞಶಾಸ್ತ್ರ, ಸಂಗೀತ, ನಾಟಕ, ಯುದ್ಧದ ವಿದ್ಯೆ, ಧರ್ಮಜ್ಞಾನ ಪ್ರತಿಯೊಂದನ್ನು ತಿಳ್ಕೊಂಡಿರೋದು. ಹೇಗೆ ಭೀಷ್ಮಾಚಾರ್ಯರು ವಿಷ್ಣು ಸಹಸ್ರನಾಮವನ್ನ ಹೇಳ್ಬೇಕಂದ್ರೆ ಹೇಗೆ ಕೃಷ್ಣ ಪಾಂಡವರನ್ನ ಕರ್ಕೊಂಡ್ಬಂದು ಭೀಷ್ಮರಿದ್ದಂತಹ ಎಲ್ಲಾ ಜ್ಞಾನವನ್ನ ನೀನು ಪಡ್ಕೊಬೇಕು, ಅದಕ್ಕೋಸ್ಕರ ನೀನು ಬಂದು ಧೃತರಾಷ್ಟ್ರನಿಗೆ ಏನ್ ಹೇಳ್ತಾರಲ್ಲ, ಧರ್ಮರಾಯನಿಗೆ ನೀನು ಭೀಷ್ಮರಲ್ಲಿರುವಂತಹ ಎಲ್ಲಾ ವಿದ್ಯೆಯನ್ನು ನೀನು ಕೇಳಿ ತಿಳ್ಕೋ, ಧರ್ಮ ಸೂಕ್ಷ್ಮವನ್ನು ತಿಳ್ಕೋ, ರಾಜಕೀಯದಂತಹ ಸೂಕ್ಷ್ಮವನ್ನು ತಿಳ್ಕೋ ಅಂತ ಹೇಗೆ ಕೃಷ್ಣ ಆಜ್ಞೆಯನ್ನು ಮಾಡ್ತಾನೆ, ಅದೇ ರೀತಿ ತ್ರೇತಾಯುಗದಲ್ಲೂ ಕೂಡ ರಾಮ ಲಕ್ಷ್ಮಣನಿಗೆ ಹೋಗಿ ಹೇಳ್ತಾನಂತೆ. ರಾವಣನಲ್ಲಿರುವಂತಹ ಎಲ್ಲಾ ರಾಜಕೀಯವಾದಂತಹ ಅಥವಾ ನೀತಿ ಇರುವಂತಹ ಅಥವಾ ಜ್ಞಾನ ಇರುವಂತಹ ಅಥವಾ ವೇದವನ್ನ ಅರಿತಿರುವಂತಹ ಎಲ್ಲಾ ವಿದ್ಯೆಗಳನ್ನ ಹೋಗಿ ನೀನು ಅವನಲ್ಲಿ ಕೇಳು. ಅವನು ಖಂಡಿತ ದೇಹದ ತ್ಯಾಗ ಮಾಡೋದಕ್ಕಿಂತ ಮುಂಚೆ ಅವನ ಜ್ಞಾನವನ್ನ ನಿನಗೆ ದಾರೆ ಹೇರಿತಾನೆ ಅಂತ. ಅದಕ್ಕೆ ಲಕ್ಷ್ಮಣ ಅಣ್ಣನ ಮಾತಿಗೆ ಸ್ವಲ್ಪನೂ ಕೂಡ ಎದುರಾಡದಲೆ ಹೋಗಿ ಅವನ ತಲೆಯ ಭಾಗದಲ್ಲಿ ಹೋಗಿ ನಿಂತ್ಕೊಂತಾನಂತೆ. ಲಕ್ಷ್ಮಣ ತಲೆಯ ಭಾಗದಲ್ಲಿ ಹೋಗಿ ನಿಂತ್ಕೊಂಡು ಕೇಳ್ತಾನಂತೆ. ಆದ್ರೆ ರಾವಣ ಏನೂ ಕೂಡ ಪ್ರತ್ಯುತ್ತರವನ್ನ ಕೊಡದೆ ಸುಮ್ಮನೆ ಹಾಗೇ ಇರ್ತಾನಂತೆ. ನೀನು ದೇಹ ತ್ಯಾಗವನ್ನು ಮಾಡಬೇಕು, ಪ್ರಾಣ ಸ್ವಲ್ಪ ಮಟ್ಟಿಗೆ ಇದೆ, ನರಳಾಟದಲ್ಲಿದೆ. ನಂತರ ಲಕ್ಷ್ಮಣ ವಾಪಸ್ ಬಂದು ಕೇಳ್ತಾನಂತೆ, ನಾನು ಹೋಗಿದ್ದೆ ರಾವಣನ ಹತ್ರ, ಯಾವುದೇ ರೀತಿಯ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ. ಅಂದ್ರೆ ಅವನಿಗೆ ಇಷ್ಟ ಇಲ್ಲ ಅನ್ಸುತ್ತೆ, ಅವನಲ್ಲಿರುವಂತಹ ಜ್ಞಾನವನ್ನ ನನಗೆ ಕೊಡೋದಕ್ಕೆ ಅವನಿಗೆ ಇಷ್ಟ ಇಲ್ಲ ಅಂತ ಅನ್ಸುತ್ತೆ, ಅದಕ್ಕೋಸ್ಕರ ಏನು ಪ್ರತ್ಯುತ್ತರವನ್ನು ಕೊಡ್ತಾ ಇಲ್ಲ ಅಂತ. ಅದಕ್ಕೆ ಮತ್ತೆ ರಾಮರು ಹೋಗಿ ಹೇಳ್ತಾರಂತೆ, ನೀನು ಅಜ್ಞಾನಿ ಆಗಿದ್ಯಾ, ಯಾವತ್ತೂ ಕೂಡ ಶಿಷ್ಯನಾದವನು ಗುರುವಿನ ಪಾದಗಳಿಗೆ ಹೋಗಿ ಬೀಳಬೇಕು. ಈಗ ರಾವಣ ನಮ್ಮ ಶತ್ರುವೇ ಆಗಿದ್ರೂ ಕೂಡ ಇವಾಗಿನ ಒಂದು ಸಂದರ್ಭಕ್ಕೆ ಅವನು ಗುರು, ನೀನು ಶಿಷ್ಯ. ನೀನು ಅವನ ಪಾದಗಳ ಹತ್ರ ಹೋಗಿ ಪಾದದ ಹತ್ರ ನಿಂತ್ಕೊಂಡು ನೀನು ಬೇಡ್ಕೊಬೇಕು, ನಿನ್ನಲ್ಲಿರುವಂತಹ ಜ್ಞಾನವನ್ನ ನನಗೆ ಕೊಡು, ನನಗೆ ದಾರಿ ಏರಿ ಅಂತ ಕೇಳ್ಕೊಬೇಕು. ಅದು ಜ್ಞಾನಿಯ ಲಕ್ಷಣ, ಅದು ಒಂದು ಶಿಷ್ಯನ ಲಕ್ಷಣ ಅಂತ ರಾಮ ಆಜ್ಞೆಯನ್ನು ಹೇಳ್ತಾನೆ. ಅದಕ್ಕೆ ಪ್ರತ್ಯುತ್ತರವನ್ನು ಕೊಡದಲೆ ಮತ್ತೆ ಲಕ್ಷ್ಮಣ ಹೋಗಿ ರಾವಣನ ಪಾದದ ಹತ್ರ ಹೋಗಿ ನಿಂತ್ಕೊಂತಾನೆ. ಆಗ ರಾವಣ ಅವನಲ್ಲಿದ್ದಂತಹ ಎಲ್ಲಾ ವೇದವಿತ್ ಅಂತ ಏನ್ ಕರಿತೀವಿ, ವೇದವನ್ನ ಅರಿತಿರುವಂತಹ ರಾವಣ
ಅವರಿದ್ದಂತಹ ವೇದದ ಎಲ್ಲಾ ಶಕ್ತಿಯನ್ನ, ಮಹಾಜ್ಞಾನವನ್ನ ಲಕ್ಷ್ಮಣನಿಗೆ ಧಾರೆ ಎರೆದು ಅವನು ತನ್ನ ದೇಹತ್ಯಾಗವನ್ನ ಮಾಡ್ತಾನೆ. ಭಗವದ್ಗೀತೆಯಲ್ಲೂ ಕೂಡ ಯಾಕೆ ಪ್ರತಿಯೊಂದು ಶ್ಲೋಕದಲ್ಲೂ ಕೂಡ ಭಗವದ್ಗೀತೆಯ ಆ, ಆ, ಒಂದು ಶ್ಲೋಕವನ್ನ ಹೇಳ್ತೀನಿ ಅಂತ ಅಂದ್ರೆ, ಭಗವದ್ಗೀತೆಯಲ್ಲಿ ಎಲ್ಲವೂ ಕೂಡ ಇದೆ. ಭಗವದ್ಗೀತೆಯಲ್ಲಿ ಮನಃಶಾಸ್ತ್ರ ಇದೆ, ಭಗವದ್ಗೀತೆಯಲ್ಲಿ ಪೊಲಿಟಿಕಲ್ ಸೈನ್ಸ್ ಇದೆ, ಅದರಲ್ಲಿ ಸೈನ್ಸ್ ಇದೆ, ಅದರಲ್ಲಿ ಮ್ಯಾಥ್ಸ್ ಇದೆ. ಇಂತಹ ಒಂದು ಇದು ಇಲ್ಲ ಅನ್ನೋಂತಿಲ್ಲ. ಭಗವದ್ಗೀತೆನ ಯಾರು ತುಂಬಾ ಚೆನ್ನಾಗಿ ಅರ್ಥೈಸ್ಕೊಂಡಿರ್ತಾರೆ ಅಥವಾ ಜೀವನದಲ್ಲಿ ಅಳವಡಿಸ್ಕೊಂತಾರೆ, ಅವರೆಲ್ಲರೂ ಕೂಡ ನಿಜವಾಗ್ಲು ವೇದವಿತ್ ಜ್ಞಾನಿಗಳಾಗಿ ಇರ್ತಾರೆ ಅಂತ. ಈ ಒಂದು ಶ್ಲೋಕ ಯಾಕೆ ಈ ಒಂದು ಸಂದರ್ಭದಲ್ಲಿ ನನಗೆ ಜ್ಞಾಪನ ಬರ್ತಿದೆ ಅಂತ ಅಂದ್ರೆ, ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತಿತೆ ಜ್ಞಾನಂ ಜ್ಞಾನಿನ ತತ್ವದರ್ಶಿನಃ ಅಂತ ಒಂದು ಶ್ಲೋಕ ಬರುತ್ತೆ. ಅಲ್ಲಿ ಕೃಷ್ಣ ಹೇಳುವಂತ ಮಾತು 4ನೇ ಅಧ್ಯಾಯದಲ್ಲಿ ಬರುವಂತಹ ಒಂದು ಶ್ಲೋಕ ಇದು. ಒಬ್ಬ ಶಿಷ್ಯನಿಗೆ 3 ರೀತಿಯ ಕ್ವಾಲಿಟೀಸ್ ಇರಲೇಬೇಕಂತೆ. ತದ್ವಿದ್ಧಿ ಪ್ರಣಿಪಾತೇನ, ಪ್ರಣಿಪಾತ ಅಂತ ಅಂದ್ರೆ ಕಾಲಿಗೆ ಬೀಳುವಂತಹ ಒಂದು ಪ್ರಮೇಯ. ಕಾಲಿಗೆ ಬೀಳೋದು ಅಂದ್ರೆ ದೈಹಿಕವಾಗಿ ಕಾಲಿಗೆ ಬೀಳೋದಲ್ಲ. ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ಗುರುಗಳು ಅಂದ್ರೆ ಹೋಗಿ ಪಾದಕ್ಕೆ ಎರಗುತ್ತೀವಿ ಅಥವಾ ಪಾದಕ್ಕೆ ಹೋಗಿ ಬೀಳ್ತೀವಿ. ಅಲ್ಲಿ ಕೃಷ್ಣ ಹೇಳ್ತಾ ಇರೋದು ಅದಲ್ಲ. ಆಕ್ಚುಲಿ ಫಿಸಿಕಲಿ ಹೋಗಿ ಕಾಲಿಗೆ ಬೀಳುವಂಥದ್ದಲ್ಲ. ಆಂತರಿಕವಾಗಿ ನಮ್ಮ ಎಲ್ಲಾ ಅಹಂಕಾರವನ್ನ ಬಿಟ್ಟು ಕಾಲಿಗೆ ಬೀಳುವಂತಹ ಒಂದು ಕ್ರಿಯೆ ಏನಿದೆ ಅದಕ್ಕೆ ಪ್ರಣಿಪಾತ ಅಂತ ಕರೀತಾರೆ. ಇಲ್ಲಿ ಈ ಕಥೆಯಲ್ಲೂ ಕೂಡ ಲಕ್ಷ್ಮಣ ತನ್ನ ಎಲ್ಲಾ ಅಹಂಕಾರವನ್ನು ಬಿಟ್ಟು, ಅವನು ಶತ್ರು ಅನ್ನುವಂತಹ ಒಂದು ಕಲ್ಪನೆಯನ್ನ ಬಿಟ್ಟು, ನೀನು ನನಗೆ ಗುರು, ನಿನ್ನಲ್ಲಿರುವಂತಹ ಜ್ಞಾನವನ್ನ, ನಿನ್ನಿರುವಂತಹ ವೇದವಿತ್ ಅಂದ್ರೆ ವೇದವನ್ನ ತಿಳ್ಕೊಂಡಿರುವಂತಹ ಜ್ಞಾನವನ್ನ ನನಗೆ ದಾರೆ ಏರಿ ಅಂತ ಹೋಗಿ ಅಲ್ಲಿ ಪಾದಗಳ ಹತ್ರ ನಿಂತ್ಕೊಂಡಾಗ ಮಾತ್ರ ಅವನು ನಿಜವಾದ ಶಿಷ್ಯ ಆಗ್ತಾನೆ ಅಂತ. ಇವತ್ತು ಕೂಡ ನಾವು ಯಾರ ಹತ್ರ ಆದ್ರೂ ಏನಾದ್ರೂ ಒಂದು ಕಲಿಬೇಕು ಮಾಡ್ಬೇಕು ಅಂದವನು ಕೂಡ ಈ ಒಂದು ಅಹಂ ಅಂತ ಏನಿದೆಯಲ್ಲ, ನಮ್ಮಲ್ಲಿರುವಂತಹ ಅಹಂಕಾರವನ್ನ ಬಿಟ್ಟು ಹೋಗ್ಬೇಕು. ಇವತ್ತಿಗೂ ಕೂಡ ಎಷ್ಟೋ ಜನ, ನನಗೆ ಸ್ವಲ್ಪ ಜನ ಇದ್ದಾರೆ, ಅಯ್ಯೋ ದಿನೇಶ್ ಅವರು ಇನ್ನೂ ತುಂಬಾ ಚಿಕ್ಕ ವಯಸ್ಸು ಅವ್ರಿಗೆ, ನನಗೆ 60-70 ವರ್ಷ ಆಗಿದೆ, ನಾನೇನು ಅವ್ರ ಹತ್ರ ಹೋಗಿ ಪಾಠ ಕೇಳೋದು ಅಂದ್ರೆ ನನ್ಗೆ ಆ ಜ್ಞಾನ ಇದೆ ಅಂತ ನಾನು ಖಂಡಿತ ಹೇಳ್ತಲ್ಲ. ಅಂದ್ರೆ ನಾನು ಹೇಳ್ತಾ ಇರುವಂತಹ ಮಾತು ಅಂದ್ರೆ, ಮಾನಸಿಕವಾಗಿ ಯಾರು ಶರಣಾಗತಿ ಆಗೋದಿಲ್ಲ ಜ್ಞಾನಕ್ಕೆ, ದೇಹಕ್ಕೆ ಯಾರು ಕೂಡ ಶರಣಾಗತಿ ಆಗೋದು ಬೇಕಾಗಿಲ್ಲ, ಜ್ಞಾನಕ್ಕೆ ಯಾರು ಶರಣಾಗತಿ ಆಗೋದಿಲ್ಲ ಅಂತವರು ನಿಜವಾಗ್ಲೂ ಕಲಿಕೆಗೆ ಅರ್ಥರಲ್ಲ, ಅಥವಾ ಅವರು ಕಲಿಕೆಯ ಒಂದು ಸ್ಟೂಡೆಂಟ್ ಅಂತ ಆ ಕ್ವಾಲಿಟಿ ಅವರಿಲ್ಲ ಅನ್ನುವಂತಹ ಒಂದು ಅರ್ಥದಲ್ಲಿ ಪ್ರಣಿಪಾತ ಅಂತ ಒಂದು ಅರ್ಥ ಬರುತ್ತೆ. ಇನ್ನೊಂದು ಪರಿಪ್ರಶ್ನ ಮತ್ತೆ ಸೇವಾ ಅನ್ನೋದು 3 ರೀತಿಯ ಒಂದು ಈ ಶ್ಲೋಕದಲ್ಲಿ ಬರುವಂಥದ್ದು. ಪರಿಪ್ರಶ್ನೆ ಅಂತ ಅಂದ್ರೆ, ಇವತ್ತು ನೀವೆಲ್ಲರೂ ಕೂಡ ಕ್ಲಾಸಲ್ಲಿ ಬಂದಿದ್ದೀರಾ, ಕ್ಲಾಸನ್ನ ಆಲಿಸ್ತಾ ಇದ್ದೀರಾ, ಸ್ವಲ್ಪ ಜನ ರೆಕಾರ್ಡಿಂಗ್ ಕೇಳಿಸ್ಕೊಂತೀರಾ. ಆಯ್ತು, ಮಹೋದಯ ಕತೆ ಹೇಳಿದ್ರು, ಮಹೋದಯ ವಿಷ್ಣುವಿನ ನಾಮದ ಒಂದು ಅರ್ಥ ಹೇಳಿದ್ರು, ಆಯ್ತು ಅಂದ್ಬಿಟ್ಟು ಅಲ್ಲಿಗೆ ಬಿಡೋದಲ್ಲ. ಅಥವಾ ನಿಮ್ಮ ಮನಸ್ಸಿನಲ್ಲಿ ಇರುವಂತಹ ಪ್ರಶ್ನೆಗಳನ್ನ ನೀವೇ ಸಮಾಧಾನ ಪಡ್ಕೊಂಡು ಇದಿರಬಹುದು ಅಂತ ಹೇಳ್ಕೊಂಡು ಸುಮ್ಮನೆ ಇರೋದಲ್ಲ. ಯಾರು ಪ್ರಶ್ನೆಯನ್ನ ಮಾಡ್ತಾರೆ, ಆದ್ರೆ ಈಗಿನ ಕಾಲದಲ್ಲಿ ಏನಾಗಿದೆ, ಗುರುವನ್ನ ಪರೀಕ್ಷೆ ಮಾಡ್ಬೇಕು ಅಂತ ಪ್ರಶ್ನೆ ಮಾಡ್ತಾರೆ. ಅದು ಉದ್ದಟತನ. ಇವ್ರಿಗೆ ಇದು ಗೊತ್ತಿದ್ಯಾ ಇಲ್ವಾ, ನಾನು ಕೇಳೋಣ ಅಂತ ಅನ್ನುವಂತಹ ರೀತಿಯಲ್ಲಿ ಪ್ರಶ್ನೆ ಮಾಡ, ಅದು ನಿಜವಾಗ್ಲೂ ತಪ್ಪು ಅಥವಾ ಅದು ಅಧರ್ಮ. ಗೊತ್ತಿಲ್ಲದೆ ಇರುವಂತಹ ಒಂದು ಪ್ರಶ್ನೆಗಳಿಗೆ ಕೇಳಿ ಉತ್ತರವನ್ನು ಪಡೆಯುವಂಥದ್ದು ಕೂಡ ಒನ್ ಆಫ್ ದ ಕ್ವಾಲಿಟೀಸ್ ಆಫ್ ಎ ಸ್ಟೂಡೆಂಟ್ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳುವಂಥ. ಇನ್ನು 3ನೇದು ಬಂದು ಸೇವಾ ಮನೋಭಾವ. ಗುರುವಿಗೆ ಯಾವ ರೀತಿಯ, ಆಗಿನ ಕಾಲದಲ್ಲಿ ಗುರುಕುಲದಲ್ಲೆಲ್ಲ ಇರುವಂಥವ್ರು ಗುರುವಿಗೆ ಬೇಕಾದಂತಹ ಎಲ್ಲಾ ಸಲಕರಣೆಗಳನ್ನ ಸೌದೆಯಿಂದ ಹಿಡ್ಕೊಂಡು, ಆಶ್ರಮದಲ್ಲಿ ನೀಟ್ ಮಾಡೋದ್ರಿಂದ ಹಿಡ್ಕೊಂಡು, ಅಡುಗೆಯಿಂದ ಹಿಡ್ಕೊಂಡು ಪ್ರತಿಯೊಬ್ಬರೂ ಕೂಡ ಗುರುವಿನ ಸೇವೆಯನ್ನು ಮಾಡಿ ಆ ಸೇವಾರ್ಥದ ಒಂದು ಮನೋಭಾವದಿಂದ ವಿದ್ಯೆಯನ್ನು ಕಲಿತಾ ಇದ್ರು. ಆದ್ರೆ ಈಗೆಲ್ಲ ಗಿವ್ ಅಂಡ್ ಟೇಕ್ ಪಾಲಿಸಿ ಬಂದ್ಬಿಟ್ಟಿದೆ. ನೀವು ನನಗೆ ಫೀಸ್ ಕಟ್ಟಿದ್ರೆ ಮಾತ್ರ ನಮಗೆ ಪಾಠ ಹೇಳ್ಕೊಡ್ತೀವಿ ಅಂತ ಗುರುಗಳು ಹೇಳ್ತಾರೆ. ಅದೇ ಶಿಷ್ಯಂದ್ರು ನೀವು ನನಗೆ ಪಾಠ ಹೇಳ್ಕೊಟ್ರೆ ಮಾತ್ರ ನಾವು ಫೀಸ್ ಪೇ ಮಾಡ್ತೀವಿ ಅನ್ನೋಂಥ ಒಂದು ಇದಕ್ಕೆ ಬಂದ್ಬಿಟ್ಟಿದ್ದೀವಿ. ಸೊ ಹಾಗೆ ಭಗವದ್ಗೀತೆಯಲ್ಲಿ ಹೇಳಿದಾಗೆ ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತಿತೆ ಜ್ಞಾನಂ ಜ್ಞಾನಿನ ತತ್ವದರ್ಶಿನಃ ಅಂತ. ಹೀಗೆ ಲಕ್ಷ್ಮಣನು ಕೂಡ ಶ್ರೀ ರಾವಣನ ಹತ್ರ ಹೋಗಿ ಕಾಲತ್ರ ನಿಂತ್ಕೊಂಡಾಗ ಮಾತ್ರ ಆ ರಾವಣ ತನ್ನ ವಿದ್ಯೆಯನ್ನ ಲಕ್ಷ್ಮಣನಿಗೆ ದಾರೆ ಎರೆದು ಕೊಡ್ತಾನೆ. ನಾವುಗಳು ಕೂಡ ಅಷ್ಟೇ, ಒಂದು ವಿದ್ಯೆಯನ್ನು ಕಲಿಬೇಕು, ನಾವು ಜ್ಞಾನಿಗಳಾಗಬೇಕು ಅಂದಾಗ ನಾವು ಆ ಒಂದು ಅಹಂ, ನಮ್ಮ ಮನಸ್ಸಿನಲ್ಲಿ ಏನಿದೆ ಅಹಂ, ಅದನ್ನ ತ್ಯಾಗ ಮಾಡಿ ಹೋಗ್ಬೇಕು. ಆ ಮನುಷ್ಯ ಯಾರೇ ಆಗಿರ್ಲಿ, ಕೆಟ್ಟವನಾಗಿರ್ಲಿ ಒಳ್ಳೆಯವನಾಗಿರ್ಲಿ, ಅಥವಾ ಅವನ ವೈಯಕ್ತಿಕವಾದಂತಹ ಏನೇ ಇರಲಿ, ಅವನಲ್ಲಿರೋ ಜ್ಞಾನಕ್ಕೆ ನಾವು ತಲೆಬಾಗಬೇಕಾಗತ್ತೆ. ಯಾಕೆ ಅಂದ್ರೆ ಅವನು ವೇದವನ್ನ ಅರ್ಥ ಮಾಡ್ಕೊಂಡಿರ್ತಾನೆ. ವೇದ ಅಂದ್ರೆ ಏನು? ಶಾಸ್ತ್ರವನ್ನ ತಿಳ್ಕೊಂಡಿರ್ತಾನೆ. ಶಾಸ್ತ್ರ ಯಾರಿಗೆ ಗೊತ್ತಿರುತ್ತೆ ಅವನು ಶ್ರೀಮನ್ ನಾರಾಯಣನ ಸಮಾನ ಅನ್ನುವಂಥ ಅರ್ಥ ಬರುತ್ತೆ. ವೇದವಿತ್ ಅಂತಂದ್ರೆ ಯಾರಿಗೆ ಆ ವೇದದ ಜ್ಞಾನ ಇದೆ ಅಂಥವರಿಗೆ ನಾವು ವೇದವಿತ್ ಅಂತ ಕರಿತೀವಿ ಅಂತ ನಾವು ಅರ್ಥೈಸ್ಕೊಬಹುದು.
ಇವತ್ತಿಗೆ ಇಲ್ಲಿಗೆ ನಾವು ವಿರಾಮವನ್ನ ಕೊಡೋಣ. ನಾಳೆ ಶ್ರೀರಾಮನವಮಿ ಇದೆ. ಯಾರ್ಯಾರು ಆ, ಆ, ಶ್ರೀರಾಮ ತಾರಕ ಮಂತ್ರವನ್ನ ನಾಳೆ ಆ, ಆದಷ್ಟು ಆದರೆ ಪಾರಾಯಣವನ್ನು ಮಾಡಿ, ರಾಮರಕ್ಷಾ ಸ್ತೋತ್ರವನ್ನ ಪಾರಾಯಣ ಮಾಡಿ ಶ್ರೀರಾಮನ ಕೃಪೆಗೆ ನಾವೆಲ್ಲರೂ ಕೂಡ ಆ ಪಾಲ್ಗೊಳ್ಳೋಣ. ಅಟ್ಲೀಸ್ಟ್ ಅವನಲ್ಲಿರುವಂತಹ ಒಂದಿಷ್ಟು ಸದ್ಗುಣಗಳನ್ನು ನಮಗೂ ಕೂಡ ದಯಪಾಲಿಸಪ್ಪ ಅಂತ ನಾವೆಲ್ಲರೂ ಕೂಡ ಶ್ರೀರಾಮದೇವರಲ್ಲಿ ಶರಣಾಗತಿಗೆ ಹೋಗೋಣ. ಇವತ್ತು ಇಷ್ಟು ನಾಮಗಳನ್ನ ತಿಳ್ಕೊಂಡ್ವಲ್ಲ, ಅಷ್ಟು ನಾಮಗಳು ನಮ್ಮ ಒಂದು ಜೀವನದಲ್ಲಿ ಸಾರ್ಥಕತೆಯನ್ನ ಕೊಡ್ಲಿ ಅನ್ನುವಂಥ ನಿಟ್ಟಿನಲ್ಲಿ ಒಂದು 30 ಸೆಕೆಂಡ್ಗಳು, 1 ನಿಮಿಷಗಳ ಕಾಲ ಒಂದಿಷ್ಟು ಧ್ಯಾನವನ್ನು ಮಾಡೋಣ. ನಾವು ಧ್ಯಾನಾಸಕ್ತರಾಗಿ ಆ ವಿಷ್ಣುವಲ್ಲಿ ನಾವು ಬೇಡ್ಕೊಳ್ಳೋಣ, ನಮಗೂ ಕೂಡ ಸದ್ಗತಿಯನ್ನು ಕೊಡು, ಒಳ್ಳೆ ಮನಸ್ಸನ್ನ ಕೊಡು ಅಂತ. ಸಮಸ್ಥಿತಿಯಲ್ಲಿ ಕೂತ್ಕೊಳ್ಳಿ, ಕೈಗಳನ್ನ ಜೋಡಿಸ್ಕೊಳ್ಳಿ, ಕಣ್ಣುಗಳನ್ನ ಮುಚ್ಚಿ, ಈ ಪ್ರಪಂಚದಲ್ಲಿ ನಾನಿಲ್ಲ, ನಾನು ಎಲ್ಲೋ ಬೇರೆ ಕಡೆ ಇದ್ದೀನಿ ಅನ್ನುವಂತಹ ಒಂದು ಭಾವದಲ್ಲಿ ಶ್ರೀಮನ್ನಾರಾಯಣ ಮತ್ತೆ ನಾನು ಬಿಟ್ಟರೆ ಬೇರೆ ಯಾರೂ ನನ್ನ ಸಂಗಡ ಇಲ್ಲ ಅನ್ನುವಂತಹ ಒಂದು ಏಕಾಂತ ಸ್ಥಿತಿಯಲ್ಲಿ ಕಣ್ಣುಗಳನ್ನ ಮುಚ್ಚಿ ನಿಮ್ಮ ಮನದ ಒಂದು ಚಿತ್ತದಲ್ಲಿ ವಿಷ್ಣುವಿನ ರೂಪವನ್ನ ಬರೆಸ್ಕೊಂಡು ಅವನಿಗೆ ಶರಣಾಗತಿಯಾಗಿ ನನ್ನನ್ನು ಕಾಪಾಡು, ನನಗೆ ಮುಕ್ತಿಯನ್ನು ಕೊಡು ಅಂತ ಬೇಡ್ಕೊಳ್ಳಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಶಾಂತಿ ಶಾಂತಿ ಶಾಂತಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್. ಎಲ್ಲರೂ ಕೂಡ